ಪತ್ರಕರ್ತ ಮೋಹನ್ ಬೋಳಂಗಡಿಯವರ ನೇರ ಮಾತು. ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೋರಾಟಗಾರರವರನ್ನು ಭಾರಿ ಇದು ಮಾಡ್ತಾರೆ. ಯಾಕೆ ಅವರನ್ನು ವೇದಿಕೆ ಕರ್ಕೊಂಡು ಬರುತ್ತಿಲ್ಲ? ಸಂತೋಷ್ ಅವರನ್ನು ಕರ್ಕೊಂಡು ಬರಬೇಕಿತ್ತು ವೇದಿಕೆಗೆ. ಸೌಜನ್ಯ ತಾಯಿಯ ಪಕ್ಕದಲ್ಲಿ ಕೂರಿಸಬೇಕಿತ್ತು, ಅವರನ್ನು ಕೂರಿಸಿ ಅವನಿಗೆ ಮಾತಾಡಿಸಬೇಕಿತ್ತು. 4 ವೇದಿಕೆಯಲ್ಲಿ ಮಾತಾಡಬೇಕು. ಅವನೇ ಸತ್ಯ ಬಾಯಿ ಬಿಡ್ತಾನೆ. ಇವರು ಹೋರಾಟದ ನಡುವಲ್ಲಿ ಸತ್ಯ ಬಾಯಿ ಬಿಡ್ತಾನೆ. ನಾನೇ ಅತ್ಯಾಚಾರ ಮಾಡಿದ್ದು, ನನ್ನನ್ನು ಬಿಡಿಸಿದ್ದು ಇವರು ಅಂತ ಅವನೇ ಬಾಯಿಂದ ಹೇಳ್ತಾನೆ. ಧರ್ಮಸ್ಥಳ ಗಾರ್ಮೆಂಟ್ ಮಾಡಿದ್ರೆ ಪರಿಸ್ಥಿತಿ ಏನಾಗ್ಬೋದು ಅಂತ ಅವ್ರಿಗೆ ಗೊತ್ತಿರಲಿಕ್ಕಿಲ್ಲ. ಆದರೆ ನಮ್ಮಂಥ ಭಕ್ತರಿಗೆ ಬಹಳ ಬೇಸರ. ಯಾಕಂತ ಹೇಳಿದ್ರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಮರ್ಯಾದೆ ಅಂತ ಇದ್ರೆ ಅದು ಧರ್ಮಸ್ಥಳದಿಂದ ಮಾತ್ರ. ಧರ್ಮಸ್ಥಳದ ಮೇಲೆ ಇವರಂತೆ ಹೆಸರು ಹೇಳುವಂಥದ್ದು, ಧರ್ಮಸ್ಥಳದ ಮೇಲೆ ದಬ್ಬಾಳಿಕೆ ಮಾಡುವುದು ನಾವು ಸಹಿಸುವುದಿಲ್ಲ. ಮುಂದಿನ ದಿವಸಗಳಲ್ಲಿ ಜನರು ಈಗಂತ ಹೇಳಿದ್ರೆ ಜನರು ಇವಾಗ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ. ಎಲ್ಲವನ್ನು ಕೇಳುವ, ಎಷ್ಟು ಬರ್ತದೆ ಆ ಕಡೆಯಿಂದ ಕೇಳುವ. ವಿರೋಧ ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ಇವರು ಹೋರಾಟ ಮಾಡೋ 7-8 ಜನ ಇದ್ದಾರೆ, ಅವರು ಮಾತ್ರ ಇಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅವರ ಕಿಡ್ನಿ ಇವತ್ತು ಸರಿ ಇರ್ಬೋದು, ನಾಳೆ ಹೋಗ್ಬಾರ್ದಂತೇನಿಲ್ಲ. ಪ್ರಸನ್ನ ರವಿ ಅವರ ಕಿಡ್ನಿ ನಾಳೆ ಅವ್ರು ಸಹ ಹೋಗ್ಬೋದು. ಆವಾಗ ನಾವು ಸಹ ಮಾತಾಡ್ತೇವೆ. ಆಗ ನಮಗೆ ಸಹ ತಿಳಿದಿರುವ ಹಾಗೆ ಹೋರಾಟ ಶುರು ಮಾಡಿದ್ದೇ ಅವರು 2013ರಲ್ಲಿ ಅಂತ. ಸೌಜನ್ಯ ಅತ್ಯಾಚಾರ ಅಥವಾ ಕೊಲೆ ಪ್ರಕರಣ ಆದ 1 ವರ್ಷದ ನಂತರ ಅವರಿಗೆ ಜ್ಞಾನೋದಯವಾಗಿತ್ತು. ಅವರು ಯಾವಾಗಲೊಂದು ಹೋರಾಟ ಶುರು ಮಾಡಬೇಕಾದ್ರೆ ಮೊದಲ ಹಂತದಲ್ಲಿ ಅದು ಗೋಲ್ಡನ್ ಟೈಮ್ ಅಂತ ಹೇಳ್ತಾರೆ. ಅದೇ ಟೈಮಲ್ಲಿ ಹೋರಾಟ ಮಾಡ್ತಿದ್ರೆ ಎಷ್ಟೊತ್ತಿಗೆ ನ್ಯಾಯ ಸಿಗ್ತಿತ್ತು ಅವರಿಗೆ. ಇವಾಗ ಹೋರಾಟಗಾರರು ಹೋರಾಟ ಮಾಡೋದಕ್ಕೆ ನಮಗೇನು ಅಭ್ಯಂತರ ಇಲ್ಲ, ಅವ್ರಿಗೆ ಅಭಿನಂದನೆಗಳು. ಹೋರಾಟ ಮಾಡಬೇಕು, ಆದರೆ ಹೋರಾಟವನ್ನು ಮಾಡುವಂತಹ ದಿಕ್ಕು, ಅದರ ದಾರಿ ಸರಿಯಾಗಿಲ್ಲ ಅನ್ನುವಂಥದ್ದು ನಮಗೆಲ್ಲ ಸ್ವಲ್ಪ ಬೇಸರದ ವಿಚಾರ. ಮೊದಲಿಗೆ ನಾವು ಸಹ ನಂಬಿದ್ದೆವು ಹೋರಾಟ ಒಳ್ಳೆಯ ಪ್ರಗತಿಯಲ್ಲಿದೆ. ಇವಾಗ ನೋಡಿದಾಗ ನಮ್ಗೆ ಗೊತ್ತಾಗ್ತದೆ, ಕೆಲವೊಂದು ಸೇರಿಕೊಂಡು ಮಾಡುವ ಸಂದರ್ಭದಲ್ಲಿ ಇದು ಸೌಜನ್ಯನಿಗೆ ಆಗಿ ಹೋರಾಟ ಅಲ್ಲ, ಬರೀ ನೆಪ ಮಾತ್ರ. ಸೌಜನ್ಯ ಹೆಸರಲ್ಲಿ ದುಡ್ಡು ಮಾಡುವ ಹುನ್ನಾರ, ಅದು ಈಗ ಎಲ್ರಿಗೂ ತಿಳಿದಿದೆ. ನಮ್ಮ ತಾಲೂಕಿನವರಿಗೆ ಹೊರಗಡೆ ಎಲ್ಲರಿಗೂ ಗೊತ್ತಾಗಿದೆ. ನಾವು ಒಂದು ಸಾರಿ ಮೂಡಿಗೆರೆಗೆ ಹೋದಾಗ ಅಲ್ಲಿ ಸಹ ಹೇಳಿದ್ರು, ಇವ್ರು ದುಡ್ಡು ಮಾಡುವಂಥದ್ದು ಹುನ್ನಾರ. ನಮ್ಮ ವೈಸ್ ಶೆಟ್ಟರ ಜೊತೆ ಸೇರಿಕೊಂಡಿದ್ದಾರೆ ಕೆಲವರು, ನಮ್ಮ ಪ್ರಸನ್ನ ರವಿ ಅವರು ಮತ್ತು ಮಟ್ಟಣ್ಣನವರು ಮತ್ತೆ ಕೆಲವರೆಲ್ಲ ಸೇರಿಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ 2023ಕ್ಕೆ ಮತ್ತೆ ಜ್ಞಾನೋದಯ ಆಗಿದ್ದು ಅವರಿಗೆ. 10 ವರ್ಷಗಳ ನಂತರ ಮತ್ತೆ ಜ್ಞಾನೋದಯ ಆಯಿತು. ಅಂದರೆ ಮೊದಲು ಮಾಡಿದ ದುಡ್ಡು ಖಾಲಿ ಆಗಿದೆ, ಈಗ ವಾಪಸ್ 2ನೇ ಸಾರಿಗೆ ಮಾಡ್ತಾ ಇದ್ದಾರೆ. ಅವರು ಈಗ ಆ ಹೋರಾಟವನ್ನು ಮಾಡಲಿ, ಆದರೆ ಅತ್ಯಾಚಾರ ಮಾಡಿದ ಆರೋಪಿಯನ್ನು ಮನೆಯಲ್ಲಿ ಬಂದು ಕೂರಿಸಿ ಅವರ ಬಗ್ಗೆ ಮಾತಾಡುವಷ್ಟು ದೊಡ್ಡ ಜನಗಳಾಗಿದ್ದಾರೆ ಅಂತ ಹೇಳಿದರೆ, ಯಾರೋ ತಪ್ಪೇ ಮಾಡದವರನ್ನು ದೂಷಿಸುವಂತಹ ಒಂದು ಮಟ್ಟಕ್ಕೆ ಹೋಗಿದ್ದಾರೆ ಅಂತ ಹೇಳಿದರೆ, ಇದು ಯಾಕೋ ನಮಗೆ ಅಂತ ಇದು ಹೋರಾಟ ಅಲ್ಲ, ಇದು ನ್ಯಾಯಕ್ಕಾಗಿ ಹೋರಾಟ ಅಲ್ಲ, ಅವರ ಜೇಬಿಗೆ ದುಡ್ಡು ಮಾಡುವಂಥ ಹೋರಾಟ ಅಂತ ನನ್ನ ಅನುಭವದ ಮಾತು ಗೊತ್ತಾಗ್ತದೆ ನೋಡುವಾಗ. ಈಗ ನೋಡಿದ ಪ್ರಕಾರ ಈಗ ಹೆಚ್ಚಿನವರು ಹೇಳೋ ಪ್ರಕಾರ ಒಬ್ಬ ಆರೋಪಿ ಅವನೇ ಸಂತೋಷ್ ರಾವೇ ಮಾಡಿರುವುದು ಎಲ್ರಿಗೂ ಗೊತ್ತುಂಟು. ಆದರೆ ಇವಾಗ ಅದು ಹೋರಾಟದ ದಾರಿಯಲ್ಲಿ ತಪ್ಪಿದಷ್ಟು ಅವನು ನಿರಪರಾಧಿ ಅಂತ ಅವರು ಸಾಬೀತುಪಡಿಸಿದ್ದು. ಯಾರು? ಹೋರಾಟಗಾರರು. ಕೋರ್ಟ್ ಸಾಬೀತುಪಡಿಸಿದ ಇವರ ಒತ್ತಾಯಕ್ಕೆ ಅವರು, ಯಾಕಂತಿಲ್ಲ ಆರೋಪಿಯನ್ನು ಇವ್ರ ಮನೆಯವರೇ ಹೋಗಿ ಇವನು ಆರೋಪಿ ಅಲ್ಲ ಅಂತ ಹೇಳಿದರೆ ಅದಕ್ಕಿಂತ ದೊಡ್ಡ ಸಾಕ್ಷಿ ಬೇರೆ ಏನುಂಟು? ಕೋರ್ಟ್ ಬಿಟ್ಟು ಕಳಿಸಿರ್ಬೋದು, ಆದರೆ ಅತ್ಯಾಚಾರ ಮಾಡಿದವನು ಅವನೇ. ಯಾಕಂತ ಹೇಳಿದರೆ ಅದು ಬೇರೆಯವರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರ ಮೂಮೆಂಟ್ ಎಲ್ಲ ನೋಡುವಾಗ ಅವನೇ ಮಾಡಿದ್ದು. ಅವನನ್ನು ನಾವು ಈಗಲೂ ಹೇಳುವುದಂಥದ್ದು, ಅವನ ಮಂಪರ್ ಪರೀಕ್ಷೆ ಮಾಡಿ ಮಾಡಿದರೆ ಸತ್ಯ ಗೊತ್ತಾಗ್ತದೆ. ಈಗ ಹೋರಾಟಗಾರರವರನ್ನು ಭಾರಿ ಇದು ಮಾಡ್ತಾರೆ. ಯಾಕೆ ಅವರನ್ನು ವೇದಿಕೆ ಕರ್ಕೊಂಡು ಬರುವುದಿಲ್ಲ? ಸಂತೋಷ್ ಅವರನ್ನು ಕರ್ಕೊಂಡು ಬರಬೇಕಿತ್ತು ವೇದಿಕೆಗೆ. ಸೌಜನ್ಯ ತಾಯಿಯ ಪಕ್ಕದಲ್ಲಿ ಕೂರಿಸಬೇಕಿತ್ತು, ಅವರನ್ನು ಕೂರಿಸಿ ಅವನಿಗೆ ಮಾತಾಡಿಸಬೇಕಿತ್ತು. 4 ವೇದಿಕೆಯಲ್ಲಿ ಮಾತಾಡಬೇಕು. ಅವನೇ ಸತ್ಯ ಬಾಯಿ ಬಿಡ್ತಾನೆ. ಇವರು ಹೋರಾಟದ ನಡುವಲ್ಲಿ ಸತ್ಯ ಬಾಯಿ ಬಿಡ್ತಾನೆ. ನಾನೇ ಅತ್ಯಾಚಾರ ಮಾಡಿದ್ದು, ನನ್ನನ್ನು ಬಿಡಿಸಿದ್ದು ಇವರು ಅಂತ ಅವನೇ ಬಾಯಿಂದ ಹೇಳ್ತಾನೆ. ನನ್ನ ಪ್ರಕಾರ ಅವನೇ ಆರೋಪಿ, 100ಕ್ಕೆ 100 ಅವನೇ ಆರೋಪಿ. ಇವಾಗ ಏನು ದುಡ್ಡು ಮಾಡೋ ಉದ್ದೇಶದಿಂದ ಬೇರೆ ಹೆಸರು ಹೇಳ್ತಿದ್ದಾರೆ, ಅದು ಸಾಬೀತು ಆಗುವುದಿಲ್ಲ. ಅದು ಇನ್ನು 100 ವರ್ಷ ಹೋರಾಟ ಮಾಡಿದರೂ ಸೌಜನ್ಯನಿಗೆ ನ್ಯಾಯ ಸಿಗುವುದಿಲ್ಲ. ಇವರ ಉದ್ದೇಶ ಇರ್ಬೋದು, ಧರ್ಮಸ್ಥಳ ಅಥವಾ ನಮ್ಮ ಸಂಘಟನೆಗಳು ಅಥವಾ ಪಕ್ಷಗಳು ರಾಜಕೀಯ ಪಕ್ಷವನ್ನು ಏನಾದರೂ ಮಾಡ್ಬೋದಂತ ತಲೆಯಲ್ಲಿರ್ಬೋದು, ಹೊರತು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಇದನ್ನು ನ್ಯಾಯ ಸಿಗುವಂಥದ್ದು 100ಕ್ಕೆ 100 ಸಾಧ್ಯವಿಲ್ಲ. ಅದು ನಾವು ಮೊನ್ನೆ ಅದು ಬಹಳ ಒಂದು ಹಾಸ್ಯಕರ ಸಂಗತಿ ಅದು. ಯಾಕಂತ ಹೇಳಿದರೆ ನನ್ನ ಪ್ರಕಾರ ಒಂದು 50 ವರ್ಷ ಆಗ್ಬೋದು, 50 ವರ್ಷ ಅಷ್ಟೇ ಆಗಿರ್ಬೋದು ಅವರಿಗೆ. ನನ್ನ ಪ್ರಕಾರ ನಿವೃತ್ತ ಅಂತ ಹೇಳ್ತಾರೆ. ನಿವೃತ್ತ ಅಂತ ಹೇಳಿದ್ರೆ ಒಂದು ಇಲಾಖೆಯಲ್ಲಿ ಇದ್ದವರು, ಅದು ದೊಡ್ಡ ಸಬ್ ಇನ್ಸ್ಪೆಕ್ಟರ್ ಅಂತ ಹೇಳಿದರೆ ಅಂಥ ಉದ್ಯೋಗ ಸಿಗುವುದೇ ಕಷ್ಟ. ಅಂಥ ಉದ್ಯೋಗದಲ್ಲಿ ನಿವೃತ್ತಿ 50 ವರ್ಷಕ್ಕೆ ಹೇಗೆ ಪಡಿತಾರೆ ಅಂತ ಗೊತ್ತಿಲ್ಲ. ಯಾವ ಕಾರಣಕ್ಕೆ ನಿವೃತ್ತಿ ಕೊಟ್ಟಿದ್ದಾರೆ, ಸರ್ಕಾರ ಕೊಟ್ಟಿದ್ದ ಅಲ್ಲ ಇವರೇ ಬಂದದಂತ ಗೊತ್ತಿಲ್ಲ. ನಾನೊಂದು ಮಾಹಿತಿ ಗೆಲ್ಲಲ್ಪಟ್ಟೆ ಅವರ ಬಗ್ಗೆ. ಈ ಮೊನ್ನೆ ಧರ್ಮಸ್ಥಳದಲ್ಲಿ ಒಂದು ಬಾರಿ ಮಾತಾಡಿದ್ರು ಅವರು. ವೇದಿಕೆಯಲ್ಲಿ ಬಹಳ ಚಂದವಾಗಿ ಮಾತಾಡ್ತಾರೆ, ಜನರನ್ನು ನಂಬಿಸುವ ರೀತಿಯಲ್ಲಿ ಮಾತಾಡ್ತಾರೆ, ಜಾದುಗಾರರಾಗಿ. ಅವರು ಒಂದು ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಸೇರುವ ಸಂದರ್ಭದಲ್ಲಿ ಅವರು ಯಾರೋ ಒಂದು 3 ಲಕ್ಷ ದುಡ್ಡು ತೆಕ್ಕೊಂಡು ವಿರುದ್ಧವಾಗಿ ಕೆಲಸ ಮಾಡಿದರು. ಕಾನೂನಿಗೆ ವಿರುದ್ಧವಾಗಿ ಕೆಲಸ ಮಾಡಿದ ಸಂದರ್ಭದಲ್ಲಿ ಮೇಲಾಧಿಕಾರಿ ಗೊತ್ತಾಗಿ ಇವರನ್ನು ಅಮಾನತು ಮಾಡಿದರು. ನಂತರ ದಿವಸಗಳಲ್ಲಿ
ಅಮಾನತು ಮಾಡಿದ್ದು ಗೊತ್ತಾಗಬಾರದೆನ್ನುವ ಒಂದು ದೃಷ್ಟಿಯಲ್ಲಿ ವಿಧಾನಸಭೆಗೆ ಪಕ್ಕದಲ್ಲಿ ಹುಸಿ ಬಾಂಬನ್ನು ಇಟ್ಟು ಈ ತಾನೇ ದುಡ್ಡು ತಗೊಂಡು ಅಮಾನತಾದದನ್ನು ದಾರಿ ತಪ್ಪಿಸುವ ಸಲುವಾಗಿ ಅವರು ಬಾಂಬನ್ನು ಇಟ್ಟು ಅವರೇ ಕರೆ ಮಾಡಿ ಇಲಾಖೆಗೆ ಮತ್ತೆ ಅವರವನ್ನೇ ಅಮಾನತಾಗ್ತಾರೆ. ಅಮಾನತಾಗಿ ಬಂದು ಹೇಳಿದ್ದು ನನಗೆ ನೋಡಿದವರು ಹೇಳಿದ್ದು, ಅವರು ಒಂದು ಬೈಕ್ ಇಟ್ಕೊಂಡು ಉಪ್ಪಿನಕಾಯಿ ಮಾರಾಟ ಮಾಡುವಂತ ಒಂದು ಕೆಲಸ ಮಾಡ್ತಾರೆ. ಹೊಟ್ಟೆ ಬಾಡಿಗೆ ಬೇಕಲ್ಲ, ಭಾರಿ ಬಡತನದಲ್ಲಿ ಇದ್ದವರು ಹೊಟ್ಟೆ ಬಾಡಿಗಾಗಿ ಉಪ್ಪಿನಕಾಯಿ ಮಾರುವವರು. ಮತ್ತೆ BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸಂದರ್ಭದಲ್ಲಿ ಅವರು ಬಂದು ಮೆಚ್ಚಿಸಿದ್ದು, ನಾನು ಈಗ ಉದ್ಯೋಗದಲ್ಲಿದ್ದೆ, ನನ್ನನ್ನು ಈಗ ಇದು ಮಾಡಿದ್ದು, ನಾನು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದ್ದೆ, ನನ್ನನ್ನು ಈಗ ರಾಜಕೀಯದಲ್ಲೂ ಸೇರಿಸಿಕೊಂಡು ನನ್ನ ಹುದ್ದೆಯಿಂದ ಇದು ಮಾಡಿ ಅಮಾನತು ಮಾಡುವಾಗ ಮಾಡಿದ್ದಾರೆ, ನನಗೇನಾದರೂ ಒಂದು ಸ್ಥಾನ ಕೊಡಬೇಕಂತ. ಅವು ಪಾಪ ಯಡಿಯೂರಪ್ಪನವರು ನಂಬಿ ಏನಾವುದು ಉದ್ಯೋಗದಲ್ಲಿ ಬಡತನ ಅಂತ ಹೇಳಿ ಒಂದು ನಿಗಮದಲ್ಲಿ ಒಂದು ಮೆಂಬರ್ ಮಾಡಿದ್ದು, ಅಷ್ಟೇ ಮಾಡಿದ್ದು. ಇವಾಗ ನೋಡಿ ಸದಾಶಿವೇಶ್ವರ ನಗರದಲ್ಲಿ ದೊಡ್ಡ ಕೋಟಿಗಟ್ಟಲೆ ದುಡ್ಡು ಉಳ್ಕೊಂಡು ಮಾಡಿ ಮನೆ ಮಾಡಿದ್ದಾರೆ. ಅಲ್ಲಿ ಮನೆ ಮಾಡಿದವರು ಈಗ 2023ಕ್ಕೆ ಅಲ್ಲಿ ದುಡ್ಡು ಮಾಡಿದ್ದಾಯ್ತು, ಇವಾಗ ಏನಿಲ್ಲ. ಅದು ಚುನಾವಣೆಗೆ ನಿಂತರಂತೆ, ಚುನಾವಣೆ ನಿಂತು 4,000 ಓಟು ತಗೊಂಡು ಅದರ ಠೇವಣಿ ಕಳ್ಕೊಂಡ್ರು, ಅಲ್ಲಿ ಬರ್ಬತ್ತಾಗಿ ಹೋದ್ರು, ಜನ ನಂಬಲಿಲ್ಲ. ಮತ್ತೆ ಅಲ್ಲಿ ನಂಬದ ಜನ ಇಲ್ಲಿ ಈಗ ಧರ್ಮಸ್ಥಳಕ್ಕೆ ಬಂದಿದ್ದಾರೆ, ಇಲ್ಲಿ ದುಡ್ಡು ಮಾಡಬಹುದು ಅಂತ. ಇಲ್ಲಿ ಸೌಜನ್ಯ ಪ್ರಕರಣ ಹಿಡ್ಕೊಂಡು ದುಡ್ಡು ಬಹಳ ಚಂದವಾಗಿ ಮಾತಾಡ್ತಾರೆ, ಭಾರಿ ಚಂದಾಗಿ ಮಾತಾಡ್ತಾರೆ. ಅವ್ರ ಮಾತು ಕೇಳುವಾಗ ಮುಗ್ಧರು ಹೌದನ್ನು ಹಾಗೆ. ಒಂದೊಂದು ಹರೀಶ್ ಅವರ ಪ್ರಕರಣದಲ್ಲಿ ಮಾತಾಡಿದ್ದು ಹರೀಶ್ ಅವರ ಬಗ್ಗೆ. ಯಾಕಂತ ಹೇಳಿದ್ರೆ ಹರೀಶ್ ಅವರು ನಮ್ಮ ಮನೆಗೆ ಬರ್ತಿದ್ದ ವ್ಯಕ್ತಿ, ಅವರು ಬಿದ್ದದ್ದು ಅವರ ಹೆಂಡತಿ ಮಗು ಒಟ್ಟಿಗೆ ಇದ್ದಾಗ ಬಿದ್ದದ್ದು. ಇವರೇನು ಸ್ಟೋರಿ ಹೇಳಿದ್ದು ಕಾರಣವ್ರು ಬಂದು ಹಿಂದ್ಗಂಡು ಹೊಡ್ಕೊಂಡು ಹೋದ ಅದು ಅಂತ, ಅದು 100ಕ್ಕೆ 100 ಸುಳ್ಳು. ಯಾಕಂತ ಹೇಳಿದ್ರೆ ಹರೀಶ್ ಅವರು ನಮ್ಮ ಮನೆಯಲ್ಲಿ ತಿಂಗಳಿಗೆ 1-2 ಸಾರಿ ಬಂದು ಹೋಗುವವರು. ಅವರ ಪಕ್ಕದ ಮನೆಯಲ್ಲಿ ನಮ್ಮ ಅಣ್ಣನ ಮನೆ ಇರುವಂಥದ್ದು. ಸತ್ಯ 100ಕ್ಕೆ 100 ನಮಗೆ ಗೊತ್ತಿದೆ, ಆ ಮಟ್ಟನ ಅವ್ರಿಗೆ ಗೊತ್ತಿಲ್ಲ. ಅವ್ರು ಯಾಕಂತ ಹೇಳಿದ್ರೆ ಈ ಸೌಜನ್ಯ ಪ್ರಕರಣಕ್ಕೆ ದುಡ್ಡು ಮಾಡಬೇಕಲ್ಲ, ದುಡ್ಡು ಮಾಡುವ ಉದ್ದೇಶಕ್ಕಾಗಿ ಒಂದು ಸುಳ್ಳನ್ನು ಹೇಳುವಂಥದ್ದು. ಅವರ ಬಗ್ಗೆ ಹೆಚ್ಚು ಮಾತಾಡಲ್ಲ, ಯಾಕಂತ ಹೇಳಿದ್ರೆ ಅವರಿಗೆ ನ್ಯಾಯ ಬೇಕಾಗಿಲ್ಲ. ಈಗ ಶೂಟಿಂಗ್ ಹೊರಟಿದ್ದಾರೆ, ಸೌಜನ್ಯನ ಬಗ್ಗೆ ಶೂಟಿಂಗ್ ಮಾಡೋದು ಅಂದರೆ ಪಿಕ್ಚರ್ ಮಾಡಿ ದುಡ್ಡು ಮಾಡ್ಬೋದಲ್ಲ. ಇದರಲ್ಲಿ ಸಾಕಾಯ್ತು, ಈಗ ಜನ ನಂಬುದಿಲ್ಲ, ಇನ್ನು ಇದನ್ನು ನಂಬುದಿಲ್ಲ. ಇನ್ನು ಶೂಟಿಂಗ್ ಮಾಡುವ, ಪಿಕ್ಚರ್ ಮಾಡುವ, ಅದರಲ್ಲಿ ದುಡ್ಡು ಮಾಡುವ ಅಂತ ಹುನ್ನಾರ ಅವ್ರದ್ದು ಸೌಜನ್ಯ ನ್ಯಾಯಕ್ಕಾಗಿ ಅವರು ಹೋರಾಟವೇ ಅಲ್ಲ, ಅವರು ಏನಿದ್ರು ದುಡ್ಡು ಮಾಡುವಂಥದ್ದಕ್ಕೆ ಹೋರಾಟ ಅಷ್ಟೇ. ನಾವು ನಂಬುವಂಥ ದೇವರು ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ, ಅವರಿಗೇ ಸರಿ ಆಗುದಿಲ್ಲ. ಅವರು ನಮಗೆ ಬಿಡಿ, ನಾವು ಮನುಷ್ಯರು ಬಿಡಿ. ಅದು ಅವರ ಚಿತ್ರವನ್ನು 1 ದಿವಸ 2 ದಿವಸ ನೋಡ್ತಾರೆ, ಶೂಟಿಂಗ್ ಮಾಡಲಿ. ಯಾಕಂತೇಳಿ ದುಡ್ಡು ಮಾಡೋ ಉದ್ದೇಶಕ್ಕೆ ತಂಗಿಯನ್ನಲ್ಲ, ಅವ್ರು ಬೇಕಾದ್ರೆ ಬೇರೆ ಅವರ ಹೆಂಡತಿಯನ್ನು ಬೇಕಾದ್ರೆ ಬಂದು ಕೂರಿಸ್ತಾರೆ. ದುಡ್ಡು ಮಾಡೋ ಉದ್ದೇಶ ಅಲ್ವ ಅವರಿಗೆ ತಂಗಿ ಆದ್ರೇನು, ಊರಿನವರಾದ್ರೆ ಏನಾದ್ರೇನು, ಅವ್ರಿಗೆ ದುಡ್ಡು ಮಾಡಬೇಕು. ತಂಗಿ ಆದ್ರೂ ಬರ್ತಾರೆ. ಯಾಕಂತ ಹೇಳಿದ್ರೆ ಅಂಥ ಒಂದು ಸನ್ನಿವೇಶದಲ್ಲಿ ಯಾರೂ ನೋಡಲಿಲ್ಲ ಘಟನೆಯನ್ನು. ಸೌಜನ್ಯಗೆ ಅತ್ಯಾಚಾರ ಆಗಿದ್ದನ್ನು ಅಥವಾ ಕೊಲೆ ಆಗಿದ್ದನ್ನು ಯಾರೂ ನೋಡಲಿಲ್ಲ. ಇವರ ಗ್ರಹಿಕೆಯಲ್ಲಿ ಶೂಟಿಂಗ್ ಮಾಡುವಂಥದ್ದು. ಅದು ಎಷ್ಟರ ಮಟ್ಟಿಗೆ ಅದು ಸಕ್ಸಸ್ ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇದು ಮಾಡುವಂಥದ್ದು ಏನು ಉದ್ದೇಶ ಅಂತ ಹೇಳಿದರೆ, ಇವಾಗ ನಮ್ಮ ಧರ್ಮಕ್ಷೇತ್ರದ ಜನರಿಗೆ ನಂಬಿಕೆ ಕಡಿಮೆ ಆಗಲಿ ಅಂತ ಅನ್ನೋ ದೃಷ್ಟಿಯಲ್ಲಿ ಅವರು ಚಿತ್ರವನ್ನು ಮಾಡುತ್ತಿರುವಂಥದ್ದು, ಸಿನಿಮಾ ಮಾಡುತ್ತಿರುವಂಥದ್ದು. ಯಾಕಂದರೆ ಹೊರಗೆ ನಾವು ನೋಡಿದರೆ ಈ ಧರ್ಮಸ್ಥಳ ಹೀಗೆ ಹಾಗೆ ಅಂತ ಒಂದು ಭಾವನೆ ಬರಬೇಕಲ್ಲ. ಈಗ ಈ ಊರಿನವರನ್ನೆಲ್ಲ ಸರಿ ಮಂಗೆ ಮಾಡಿ ಆಗಿದೆ, ಈಗ ಜನರಿಗೆ ಗೊತ್ತಾಗಿದೆ. ಇನ್ನು ಇಲ್ಲಿ ನಡೆಯುವುದಿಲ್ಲ ಅವರದು. ಇನ್ನು ಘಟ್ಟದವರನ್ನು, ಮೇಲ್ಗಡೆ ಇದ್ದವರನ್ನು, ಊರಿನವರನ್ನು ಅವರಿಗೆ ಈ ಸಿನಿಮಾ ಮುಖಾಂತರ ಅಲ್ಲಿ ಜನ ಸೇರುವುದಿಲ್ಲ ಇವರ ನಾಟಕಕ್ಕೆ. ಇಲ್ಲಿ ಸೇರಿದಾಗೆ ಅಲ್ಲಿ ಸೇರುವುದಿಲ್ಲಲ್ಲ. ಅಲ್ಲಿ ಸೇರಬೇಕಾದ್ರೆ ಇಂಥದನ್ನು ವಿಡಿಯೋ ಎಲ್ಲ ಮಾಡಿ ಮೊಬೈಲಲ್ಲಿ ಫಿಲ್ಮ್ ಟ್ಯಾಗಿಸಲ್ಲಿ ಹಾಕಿದರೆ ಜನ ಹೋಗಿ ನೋಡ್ತಾರೆ. ನೋಡಿ ಮತ್ತೆ ಧರ್ಮಸ್ಥಳದ ಮತ್ತು ನಮ್ಮ ಧರ್ಮಕ್ಷೇತ್ರದ ಬಗ್ಗೆ ನಂಬಿಕೆ ಕಡಿಮೆ ಆಗ್ತದೆ. ಟೋಟಲ್ ಆಗಿ ಹಿಂದೂ ಧರ್ಮದ ಮೇಲೆ ಸೌಜನ್ಯನ ಹೆಸರು ಇಟ್ಟುಕೊಂಡು ಮಾಡುವಂಥ ಒಂದು ದಬ್ಬಾಳಿಕೆ, ಇದು ಹೋರಾಟ ಅಲ್ಲವೇ ಅಲ್ಲ. ಇದು ಏನಿದ್ದರೂ ಆ ಹೋರಾಟಗಾರರು ಏನಿದ್ದಾರೆ, 7-8 ಜನ ಇದ್ದಾರಲ್ಲ, ಚುನಾವಣಾ ಭಾಷಣದಾಗಿ ಪ್ರತಿ ಗ್ರಾಮಕ್ಕೆ ಮೊದಲು ತಾಲೂಕಲ್ಲಿ ಮಾಡ್ತಾ ಹೋದ್ರು, ಈಗ ಗ್ರಾಮಕ್ಕೆ ಬಂದಿದ್ದಾರೆ. ಯಾಕಂದರೆ ನೆಕ್ಸ್ಟ್ ಲೋಕಸಭಾ ಚುನಾವಣೆ ಇದೆ ಅಲ್ಲ, ಅಲ್ಲಿ ಏನಾದರೂ ಮಾಡಿ ನಮ್ಮ ಹಿಂದೂ ಧರ್ಮದ ಬಗ್ಗೆ ಅಥವಾ ನಮ್ಮ ಶ್ರದ್ಧಾ ಕೇಂದ್ರ ಬಗ್ಗೆ ನಂಬಿಕೆಯನ್ನು ಕಡಿಮೆ ಮಾಡುವಂಥದ್ದು ಒಂದು ಕೆಲಸ ಅಷ್ಟೇ. ಇದು ಇವರ 100ಕ್ಕೆ 100 ಇವರ ಹೋರಾಟ ಸೌಜನ್ಯಕ್ಕಾಗಿ ಅಲ್ಲ, ಸೌಜನ್ಯ ಹೆಸರು ಮಾತ್ರ. ಅದು ಬಹಳ ಬೇಸರ ಇದೆ ನಮಗೆ ಅಂಥದ್ದು ಮಾಡುವಂಥದ್ದು. ಅದು 100ಕ್ಕೆ 100 ಇದೆ, ಇಲ್ಲಂತ ಹೇಳೋದಿಲ್ಲ, ಆಗುದಿಲ್ಲ. ಯಾಕಂತ ಹೇಳಿದರೆ ನಾನು ಕ್ರೈಸ್ತರನ್ನು ದೂರುವಂಥದ್ದಲ್ಲ, ಅವ್ರಿಗೆ ಏನಿದ್ರು ಅವರ ಧರ್ಮ ಮೇಲ್ಗೈ ಆಗಬೇಕು. ಇವಾಗ ನೋಡಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತಿ ಹಿಂದೂ ದೇವಸ್ಥಾನದ ಹತ್ತಿರ ಒಂದು ಮಸೀದಿ ಇದೆ, ಒಂದು ಚರ್ಚ್ ಇದೆ. ಆದರೆ ಇಲ್ಲದೆಲೆಯಲ್ಲಿ ಧರ್ಮಸ್ಥಳದಲ್ಲಿ ಮಾತ್ರ, ಬೇರೆ ಎಲ್ಲ ಕಡೆಯೂ ಇದೆ. ನಮ್ಮ ಕನ್ನಡಿಯಲ್ಲಿ ಪಕ್ಕದ ರಾಮ ಮಂದಿರ, ಅಲ್ಲೇ ಪಕ್ಕದಲ್ಲಿ ಮಂದಿರ ಇದೆ, ಅವ್ರದ್ದು ದರ್ಗಾ ಇದೆ. ಇಲ್ಲಿ ಯಾವ ದೇವಸ್ಥಾನಕ್ಕೆ ಹೋಗಿ ನಾವು ಶಬರಿಮಲೆಗೆ ಹೋಗ್ಬೇಕಾದ್ರೂ ಅಲ್ಲಿಯೂ ಇದೆ. ಏನಿದ್ರೂ ನಮ್ಮ ದೇವಸ್ಥಾನ ಪಕ್ಕ ಅವ್ರದ್ದು ಇರಬೇಕು. ಆದರೆ ಇಲ್ಲ ಅಂತ ಹೇಳಿದಕ್ಕೆ ಒಂದೇ ಒಂದು ಜಾಗ ಇರುವಂಥದ್ದು ಧರ್ಮಸ್ಥಳ ಮಾತ್ರ. ಅಲ್ಲಿ ಧರ್ಮಸ್ಥಳ ದೇವಸ್ಥಾನ ಪಕ್ಕದಲ್ಲಿ ಇಲ್ಲಿ ಇರುವವರೆಲ್ಲ ಹಿಂದೂಗಳಿರುವಂಥದ್ದು. ಚರ್ಚೆ ಆಗಲಿ ಅಥವಾ ಇದೇನಿಲ್ಲ, ಅವರಿಗೆ ಧರ್ಮಸ್ಥಳ ಮೇಲೆ ಕೋಪ ಇದೆ. ಧರ್ಮಸ್ಥಳದ ದನಿಗಳ ವಿರುದ್ಧ ಅಥವಾ ಅಲ್ಲಿ ಭಕ್ತರ ಮೇಲೆ ಎಲ್ಲ ಅವರಿಗೆ ಸಿಟ್ಟಿದೆ. ಯಾಕಂದರೆ ಅಷ್ಟು ಜನ ಸೇರ್ತಾರೆ, ಲಕ್ಷಗಟ್ಟಲೆ ಜನ ಸೇರ್ತಾರೆ, ದೇವರಿಗೆ ದುಡ್ಡು ಹಾಕ್ತಾರೆ, ಧರ್ಮ ಕಾರ್ಯಗಳು ನಡೀತಾನೆ ಇದೆ. ಇವ್ರದ್ದು ನಡೆಯುವುದಿಲ್ಲ ಅಲ್ಲಿ. ಅದಕ್ಕೆ ಅವರು ಸೇರಿಕೊಂಡು ಇವರ ಉಪಯೋಗ ಅಲ್ಲ, ಅದನ್ನು ಈಗ ಈ ನಮ್ಮ ಧರ್ಮಸ್ಥಳ ಹೊಡಿಬೇಕಂತ ಹೇಳಿದರೆ ಹಿಂದೂಗಳಿಂದ ಸಾಧ್ಯ ಇಲ್ಲ. ಅದು
ಹಿಂದೂಗಳಿಂದ ಸಾಧ್ಯ ಇಲ್ಲ, ರಾಜಕೀಯ ವ್ಯಕ್ತಿಗಳಿಂದ ಸಾಧ್ಯ ಇಲ್ಲ, ಯಾರಿಂದ ಸಾಧ್ಯ ಇಲ್ಲ. ಇವಾಗ ಅವರು ಎಂತ ಮಾಡಿದೆ ಅಂತ ಹೇಳಿದ್ರೆ ಅವರಿಗಂತೂ ಸಾಧ್ಯನೇ ಇಲ್ಲ, ಯಾರ ಕ್ರಿಶ್ಚಿಯನ್ಸ್ ಅಥವಾ ಮುಸ್ಲಿಮ್ಸ್ಗೆ ಸಾಧ್ಯ ಇಲ್ಲ. ಅವರು ಈ ಹೋರಾಟಗಾರನ್ನು ಹಿಡಿದದ್ದು ಇವರಿಗೆ ಕೋಟಿ ಕೋಟಿ ದುಡ್ಡು ಕೊಟ್ಟಿದ್ದಾರೆ. ನನಗೆ ಒಂದು ಮಾಹಿತಿ ಬಂದದ್ದು 250 ಕೋಟಿಯನ್ನು ಟೀಮಿಗೆ ಕೊಟ್ಟಿದ್ದಾರೆ ಅಂತೆ. 250 ಕೋಟಿ ಹೊರಗಡೆಯಿಂದ ಬಂದಿದೆ, ದುಬೈ ನಮ್ಮ ಬಾಂಬೆಯಿಂದೆಲ್ಲ ದುಡ್ಡು ಬಂದಿದೆ. ಅದರ ರೂವಾರಿ ಅವರು ಯಾರ ಒಡನಾಡಿಯವರು ರೂವಾರಿ. ಅದನ್ನು ಯಾವ ರೀತಿ ಪ್ಲ್ಯಾನ್ ಮಾಡಿದೆಲ್ಲ ಅವರು ಪ್ಲ್ಯಾನ್ ಆದ ಮೇಲೆ ಅವರನ್ನು ಬಿಡಿಸಿ ಪ್ಲ್ಯಾನ್ ಮಾಡಿ ಸಂತೋಷ್ ಅವರನ್ನು ಬಿಡಿಸಿ ಪ್ಲ್ಯಾನ್ ಮಾಡಿ ಎಲ್ಲೆಲ್ಲಿ ಹೋರಾಟ ಯಾವ ರೀತಿಯಲ್ಲಿ ಮಾಡಬೇಕು ಎನ್ನುವಂಥದ್ದೆಲ್ಲ ಪ್ಲ್ಯಾನ್ ಕೊಟ್ಟದ್ದು ಹೊರನಾಡಿ ಸಂಸ್ಥೆಯವರು. ಬಟ್ ಈಗ ಸುಮ್ಮನೆ ಇದ್ದಾರೆ, ಎಲ್ಲ ಜನಗಳಿಂದ ಮಂಗಲಾರತಿ ಆಗಿದೆ ಅವನಿಗೆ ಸ್ಟ್ಯಾನಿಗೆ, ಈಗ ಸುಮ್ಮನೆ ಇದ್ದಾನೆ. ಅವರಿಗೆ ಈಗ ಅವರಿಂದ ಆಗುದಿಲ್ಲ ಅಂತೇಳಿ ನಮ್ಮ ಈ ಹೋರಾಟಗಾರರು ಇದ್ದಾರೆ, ಹೋರಾಟಗಾರರ ವೇಷ ಹಾಕಿದವರು, ಹೋರಾಟಗಾರರ ವೇಷ ಹಾಕಿದವರು ಇದ್ದಾರೆ 7-8 ಮಂದಿ. ನೀವು ಗೊತ್ತಿರ್ಬೋದು, ವೇದಿಕೆಯಲ್ಲೆಲ್ಲ ಕೂತ್ಕೊಂಡಿರ್ತಾರೆ. ಅವರಿಗೆ ದುಡ್ಡು ಕೊಟ್ಟು ನೀವು ಹೀಗೆ ಮಾತಾಡಿ ಹಾಗೆ ಮಾತಾಡಿ ಅಂತೆಲ್ಲ ಜನ ನಂಬಿಸುವ ಹಾಗೆ ಮಾತಾಡಿ ಕೊನೆ ಯಾವ ಹಂತಕ್ಕೆ ಅಂತ ಹೇಳಿದ್ರೆ ಧರ್ಮಸ್ಥಳನ್ನು ಒಡೆಯುವ ಹಂತಕ್ಕೆ ಬರುವ ತನಕ ಬಂದರು. ಜನ ನಂಬಿದ್ರು, ಆಯ್ತು ಇನ್ನು ಧರ್ಮಸ್ಥಳ ಒಡಿ ಆಗ್ತದೆ ಅಂತ ಎಲ್ಲ ಖುಷಿ ಪಟ್ಟರು. ನೋಡಿ, ಯಾರ ಬೇರೆ ಧರ್ಮದವರು ಯಾರ ಸ್ಟೇಟಸ್ ಅಲ್ಲಿ ನಮ್ಗೆ ಗೊತ್ತಾಗುದಿಲ್ಲ, ಅವ್ರು ಒಳಗೆ ಮೀಟಿಂಗ್ ಆಗ್ತಿದೆ, ಈ ಸರಿ ಧರ್ಮಸ್ಥಳ ಹೋಯ್ತಂತಲ್ಲ ಖುಷಿ. ಅಂದರೆ ಅದನ್ನು ಹೋರಾಟಕ್ಕೆ ಚೂ ಬಿಟ್ಟದ್ದು ಇವರನ್ನು, ನಮ್ಮ ಮಟ್ಟಣ್ಣನವರು, ಶೆಟ್ರು, ಆಮೇಲೆ ಪ್ರಸನ್ನ ರವಿ ಅವರು, ಮತ್ತು ಸೌಜನ್ಯ ಅಮ್ಮ ಸಹ. ಯಾಕಂತ ಹೇಳಿದರೆ ಮತ್ತು ಸ್ಟ್ಯಾನಿ ಮತ್ತೆಲ್ಲರೂ ಸೇರಿಕೊಂಡಿದ್ದಾರೆ, ಕೆಲವರ ಸೇರಿಕೊಂಡಿದ್ದಾರೆ. ಆ ಸೌಜನ್ಯ ಅಮ್ಮನಿಗೆ ಇನ್ನೂ ಅರ್ಥ ಆಗಲಿಲ್ಲ ಅವರಿಗೆ. ಪಾಪ ಅವರ ಹೇಳಿಕೆಯಲ್ಲಿ ಧರ್ಮಸ್ಥಳದವರು ಏನು ಮಾಡಲಿಲ್ಲ ಅಂತ ಒಂದು ಹೇಳಿ ಕೊಟ್ಟಿದ್ದಾರೆ. ಮತ್ತು ಈಗ ಹೊರಟು ಸೇರಿಕೊಂಡು ಎಲ್ಲ ಆರೋಪವನ್ನು ಮಾಡ್ತಾ ಇದ್ದಾರೆ. ಅವರು ಆ ರೀತಿ ಮಾಡಬಾರ್ದು. ಯಾಕಂತ ಹೇಳಿದರೆ ಒಂದು ಮಗುವನ್ನು ಕಳೆದುಕೊಂಡವರು, ನಮಗೂ ಬೇಜಾರು, ಆ ಮಗುವಿಗೆ ಆದಷ್ಟು ಬೇಗ ನ್ಯಾಯ ಸಿಗಬೇಕಂತೇಳಿ. ಇವರು ಈ ರೀತಿ ಹೋರಾಟ ಮಾಡಿದರೆ ಖಂಡಿತವಾಗಿಯೂ ಸೌಜನ್ಯನ ತಾಯಿ ಇನ್ನು 100-200 ವೇದಿಕೆಯಲ್ಲಿ ಹತ್ತಿದ್ರೂ ನ್ಯಾಯ ಸಿಗಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದರೆ ಒಂದೇ ಒಂದು ಕಾರಣ, ಅವರ ಹಿಂದೆ ಇರುವವರು ಇದ್ದಾರಲ್ಲ, ಸೌಜನ್ಯನ ತಾಯಿಯ ಜೊತೆ ಇರ್ತಾರಲ್ಲ, ಅವರು ನಿಜವಾಗಿಯೂ ಅವರಿಗೆ ನ್ಯಾಯ ಕೊಡಲಿಕ್ಕೆ ಬಿಡುವುದೇ ಇಲ್ಲ. ಇದು ಖಂಡಿತವೂ ಸತ್ಯವಾದ ಮಾತು. ಅವ್ರು ಬೇಕಲ್ಲಿ ವಿಶ್ಲೇಷಣೆ ಮಾಡ್ಬೋದು. ಅವರು ನಾವು ಹೇಳಿದ್ದು ಸತ್ಯ ಅಂತ ಹೇಳಿಕ್ಕೆಲ್ಲ ವಿಶ್ಲೇಷಣೆ ಮಾಡಲಿ. ಅವರು ಅವರ ಜೊತೆ ಇರುವವರು, ಟೀಮಲ್ಲಿ ಇರುವವರು ಎಲ್ಲಿ ತನಕ ಇರ್ತಾರೋ ಅಲ್ಲಿ ತನಕ ಸೌಜನ್ಯನಿಗೆ ನ್ಯಾಯ ಸಿಗುವುದೇ ಇಲ್ಲ. ಆಗಲೇಬೇಕು 100% ಶಿಕ್ಷೆ ಆಗಲೇಬೇಕು. ಯಾಕಂತ ಹೇಳಿದರೆ ಅದು ಗೊತ್ತಿದೆ ಎಲ್ರಿಗೂ. ಇವರು ಆರೋಪಿ ಅಂತ ಆದ ಮೇಲೆ ಅವರನ್ನು ಬಿಡಿಸಿಕೊಂಡು ಬಂದು ಅವರನ್ನು ಆ ರೀತಿ ಹೊಗಳುವಂಥದ್ದೇನಿದೆ? ಇವರು ಮೊನ್ನೆ ಮಹೇಶ್ ಶೆಟ್ಟಿ ಹೇಳಿದ್ರು, ಅವನು ಸುಬ್ರಹ್ಮಣ್ಯಗೆ ಹೋಗಿದ್ದ, ಅಲ್ಲಿ ಹೋಗಿದ್ದೆ, ಇಲ್ಲಿ ಹೋಗಿದ್ದ ವೇದಿಕೆಯಲ್ಲಿ ಹೇಳಿದ್ರು. ಅವನು ಹೇಳ್ತಾನೆ ನಾನು ಶೃಂಗೇರಿಗೆ ಹೋಗಿದ್ದೆ ಅಂತ ಹೇಳ್ತಾರೆ. ಅಲ್ಲೇ ಸತ್ಯತೆ ಗೊತ್ತಾಗ್ತದಲ್ಲ. ಮತ್ತು ಅವರ ಒಂದೇ ಒಂದು ಸಾಕ್ಷಿ ಇಲ್ಲ, ಮಹೇಶ್ ಶೆಟ್ಟರ ಜೊತೆ ಒಂದೇ ಒಂದು ಸಾಕ್ಷಿ ಇಲ್ಲ. ಹೋರಾಟ ಮಾಡಿದ್ದಕ್ಕೆ ಅಭಿನಂದನೆಗಳು ಅವರಿಗೆ. ಒಂದು ಹೆಣ್ಣಿಗಾಗಿ ಹೋರಾಟ ಮಾಡುವಂಥದ್ದು ಅದು ನಾವು ಅಭಿನಂದಿಸಲೇಬೇಕು. ಆದರೆ ಆ ಹೆಣ್ಣಿನ ವಿಚಾರ ಇಟ್ಕೊಂಡು ಈ ರೀತಿ ಮಾಡುವಂಥದ್ದು ತಪ್ಪು. ದೇವಸ್ಥಾನದ ಮೇಲೆ ದಬ್ಬಾಲಿಕೆ, ಒಬ್ಬ ಉನ್ನತ ಸ್ಥಾನದಲ್ಲಿರುವ ಒಂದು ಧರ್ಮಾಧಿಕಾರಿಯ ಮೇಲೆ ಆಪಾದನೆ ಮಾಡುವಂಥದ್ದು, ಅವರನ್ನು ಏಕವಚನದಿಂದ ಕರೆಯುವಂಥದ್ದು, ಮತ್ತು ದೇವಸ್ಥಾನ ಹೊಡಿತೇನೆ, ಅಣ್ಣ ಬೆಟ್ಟವನ್ನು ಹೊಡಿತೇನೆ ಅಂತ ಹೇಳುವಂಥದ್ದು ಅದು ದೇವರ ಹೆದರಿಕೆಯಿಂದ ಹೇಳುವಂಥದ್ದಲ್ಲ. ಅವರ ದುಡ್ಡಿದೆ ಅಲ್ಲ, ದುಡ್ಡಿನ ಅಹಂಕಾರದಿಂದ ಹೇಳುವಂಥದ್ದು. ಯಾಕಂತೇಳಿದ್ರೆ ಕೋಟಿ ಬಂದಿದೆ ಅಲ್ಲ, ದುಡ್ಡಿದೆ ಅಂತ ಹೇಳಿ ನನಗೆ ಒಂದು 10 ಕೋಟಿ ಕೊಡಿ, ನಾನು ಬೇಕಾದ್ರೆ ಮಾತಾಡ್ತೇನೆ. ಅದು ಸತ್ಯ ಬೇಕಲ್ಲ ಮಾತಾಡೋದು. ದುಡ್ಡು ಸಿಗ್ತದೆ ಅಂತ ಹೇಳಿ ಈ ರೀತಿ ಎಲ್ಲ ಮಾಡುವಂಥದ್ದು ತಪ್ಪು. ಅದನ್ನು ಅವರು ಅರ್ಥ ಮಾಡಿಕೊಂಡ್ರೆ ಅವರಿಗೆ ಸಮಾಜ ಮರ್ಯಾದೆ ಕೊಡ್ತಾರೆ. ಇಲ್ಲಾಂದರೆ ನಾವು ಸಹ ಇನ್ನು ಹೀಗೆ ಮಾತಾಡಬೇಕಾಗ್ತದೆ ನನ್ನ ಪ್ರಕಾರ. ಯಾಕಂತ ಹೇಳಿದರೆ ಭಕ್ತರು ಒಂದಾಗಬೇಕು. ಯಾಕಂತ ಹೇಳಿದರೆ ಧರ್ಮಸ್ಥಳದಿಂದ ಎಷ್ಟು ಧರ್ಮ ಕಾರ್ಯಗಳು ನಡೀತಿದೆ ಇವತ್ತು. ಹಿಂದೂ ಧರ್ಮ ಉಳಿಬೇಕಾದ್ರೆ ನಮ್ಮ ತಾಲೂಕಲ್ಲಿ ಇವತ್ತು ಒಂದು ಕೃಷಿ ಮಾಡಬೇಕಾದ್ರೆ ಅಥವಾ ಒಂದು ಬಡವ ಗದ್ದೆಯಿಂದ ಕೃಷಿಗೆ ಯಾವ ರೀತಿ ಬಂದಿದೆ ಅಂತ ಹೇಳಿದರೆ ನಮ್ಮ ತಂದೆಯವರೆಲ್ಲ ಹೇಳ್ತಾರೆ. ಅವತ್ತು ಧರ್ಮಸ್ಥಳ ಇಲ್ಲ ಅಂತ ಹೇಳ್ತಿದ್ರೆ ಇವತ್ತು ಎಲ್ಲ ನಮ್ಮನ್ನು ಕೇರಳದವರು ಬಂದು ಈ ಜಾಗವನ್ನು ಅಕ್ವೈರ್ ಮಾಡಿಕೊಂಡು ನಾವು ಇವತ್ತು ಅವರ ಮನೆ ಕೆಲಸಕ್ಕೆ ಹೋಗೋ ಪರಿಸ್ಥಿತಿ ಇರ್ತಿತ್ತು. ಅದನ್ನು ತಪ್ಪಿಸಿದ್ದು ಇದೇ ಧರ್ಮಸ್ಥಳ. ಹಿಂದೂಗಳಲ್ಲಿ ಭಜನೆ ಮಾಡುವಂಥದ್ದು ಕಳಿಸಿಕೊಟ್ಟದ್ದೇ ಧರ್ಮಸ್ಥಳ. ಹಿಂದೂಗಳಲ್ಲಿ ಸಹಾಯ ಮಾಡುವ, ಒಬ್ಬರ ಮನೆಗೆ ಹೋಗಿ 4 ಜನ ದುಡ್ದು ಇನ್ನೊಬ್ಬರ ಮನೆಗೆ ದುಡ್ದು ಸಹಾಯ ಮಾಡುವುದನ್ನು ಕಳಿಸಿಕೊಟ್ಟದ್ದೇ ಧರ್ಮಸ್ಥಳ. ಬ್ಯಾಂಕಿಂಗಿನ ವ್ಯವಹಾರ ಮಾಡಲಿಕ್ಕೆ ಕಳಿಸಿಕೊಟ್ಟದ್ದೇ ಧರ್ಮಸ್ಥಳ. ಮತ್ತು ನಾನೊಂದು ಕುಣಿಗಲಲ್ಲಿ ನಮ್ಮ ಫ್ರೆಂಡ್ಸ್ ಜೊತೆ ಮಾತಾಡುವಾಗ ಅವರು ಹೇಳಿದರು, ಅಲ್ಲಿ ತುಂಬ ಮತಾಂತರ ಆಗ್ತಿತ್ತಂತೆ. ಅಲ್ಲಿ ಇವರು ಗ್ರಾಮಾಭಿವೃದ್ಧಿ ಯೋಜನೆಯನ್ನು ಇದು ಮಾಡಿ ಅಲ್ಲಿ ಮತಾಂತರ ಆದವರೆಲ್ಲ ಕೂರಿಸಿಕೊಂಡು ಮಂಜುನಾಥ ಸ್ವಾಮಿಯ ಪಟ ಇಟ್ಟು ಮೊದಲು ಭಜನೆ ಸ್ಟಾರ್ಟ್ ಮಾಡಿದರು. ಭಜನೆ ಸ್ಟಾರ್ಟ್ ಆದಮೇಲೆ ಆ ಮತಾಂತರ ಆಗೋದು ಕಡಿಮೆ ಆಯಿತು. ಇವಾಗ ಎಲ್ಲ ಮತಾಂತರ ಆದವರು ವಾಪಸ್ ಬಂದು ಹಿಂದೂ ಧರ್ಮಕ್ಕೆ ಬಂದಿದ್ದಾರೆ. ಇದಕ್ಕೆ ಕಾರಣ ಯಾರು? ಧರ್ಮಸ್ಥಳ ಅಲ್ವಾ. ಇವತ್ತಿಷ್ಟು ದೇವಸ್ಥಾನಗಳು ಇವರು ಹೇಳ್ತಾರೆ ಧರ್ಮಸ್ಥಳ ಒಂದು ಗೌರ್ಮೆಂಟ್ ದೇವಸ್ಥಾನ ಮಾಡಬೇಕಂತೇಳಿ, ಗೌರ್ಮೆಂಟಿಗೆ ಹೋಗಬೇಕು ಅಂತ. ಇಷ್ಟು ತಾಲೂಕಲ್ಲಿ ಇಷ್ಟು ದೇವಸ್ಥಾನಗಳಿಗೆ ಸರ್ಕಾರದಿಂದ ಎಷ್ಟು ದುಡ್ಡು ಸಿಕ್ಕಿದೆ, ಧರ್ಮಸ್ಥಳದಿಂದ ಎಷ್ಟು ದುಡ್ಡು ಸಿಕ್ಕಿದೆ ಅಂತ ಆ ಒಂದು ಲೀಸ್ಟನ್ನು ಮಾಡಬೇಕು. ಅದನ್ನು ನೋಡಿ ಮಾತಾಡಿದರೆ ಬಹಳ ಚೆಂದ ಇರ್ತದೆ. ಯಾಕಂತೇಳಿ ಧರ್ಮಸ್ಥಳ ಗೌರ್ಮೆಂಟ್ ಮಾಡಿದರೆ ಪರಿಸ್ಥಿತಿ ಏನಾಗ್ಬೋದು ಅಂತ ಅವ್ರಿಗೆ ಗೊತ್ತಿರಲಿಕ್ಕಿಲ್ಲ. ಆದರೆ ನಮ್ಮಂಥ ಭಕ್ತರಿಗೆ ಬಹಳ ಬೇಸರ. ಯಾಕಂತ ಹೇಳಿದರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಮರ್ಯಾದೆ ಅಂತ ಇದ್ದರೆ ಅದು ಧರ್ಮಸ್ಥಳದಿಂದ ಮಾತ್ರ.
ಸುಬ್ರಹ್ಮಣ್ಯ, ಧರ್ಮಸ್ಥಳ ಈ ರೀತಿ ಇರುವುದರಿಂದ ಮಾತ್ರ. ನಮ್ಮ ಪ್ರಕಾರ ಧರ್ಮಸ್ಥಳದ ಮೇಲೆ ಇವರಂತೆ ಹೆಸರು ಹೇಳುವಂಥದ್ದು, ಧರ್ಮಸ್ಥಳದ ಮೇಲೆ ದಬ್ಬಾಳಿಕೆ ಮಾಡುವುದು ನಾವು ಸಹಿಸುವುದಿಲ್ಲ. ಮುಂದಿನ ದಿವಸಗಳಲ್ಲಿ ಜನರು ಈಗಂತ ಹೇಳಿದರೆ ಜನರು ಇವಾಗ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ. ಎಲ್ಲವನ್ನು ಕೇಳುವ, ಎಷ್ಟು ಬರ್ತದೆ ಆ ಕಡೆಯಿಂದ ಕೇಳುವ. ವಿರೋಧ ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ಇವರು ಹೋರಾಟ ಮಾಡೋ 7 ಜನ ಇದ್ದಾರೆ, ಅವರು ಮಾತ್ರ ಇಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಅದೊಂದು ಹಂತಕ್ಕೆ ಆಗ್ತದೆ. ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿ ಶಕ್ತಿ ಇದ್ದ ಒಂದು ದಿವಸ ಅವರಿಗೆ ಗ್ಯಾರಂಟಿ ಅವರಿಗೆ ಆಗ್ತದೆ. ಹೋರಾಟ ಯಾವ ರೀತಿಯಲ್ಲಿ ಇರ್ತದೆ ಅದು ಮತ್ತೆ ಅವರು ಅನುಭವಿಸಬೇಕು. ಮತ್ತೆ 100ಕ್ಕೆ 100 ಸತ್ಯ. ನಾನು ಪಕ್ಷದ ಹೆಸರನ್ನು ಹೇಳುವಂಥದ್ದಲ್ಲ. ದಕ್ಷಿಣ ಕನ್ನಡ ಜಿಲ್ಲೆ ಹಿಂದೂ ಧರ್ಮ ಮತ್ತು ಹಿಂದೂ ಧರ್ಮದ ಪರವಾಗಿರುವ ಪಕ್ಷದ ಪರವಾಗಿ ಇರುವಂಥದ್ದು. ನೋಡ್ಬೇಕು ಅವರು ಹೋರಾಟದಲ್ಲಿ ನೋಡಿ. ಇವಾಗ ಇಲ್ಲಿ ಒಂದು ಪಕ್ಷದವರಿಗೆ ಬಂದು ಇಲ್ಲಿ ಇನ್ನೂ ಅಧಿಕಾರ ಇರಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಇದು ಹಿಂದೂ ಪರ ಇರುವ ಪಕ್ಷದ ಪರವಾಗಿರುವಂಥ ಹಿಂದೂಗಳಲ್ಲಿ ಒಗ್ಗಟ್ಟಾಗಿದ್ದಾರೆ. ಇದನ್ನು ಈಗ ಲೋಕಸಭಾ ಚುನಾವಣೆ ಇದೆ. ಈಗ ವಿಧಾನಸಭಾ ಚುನಾವಣೆಯಲ್ಲಿ ಏನು ಮಾಡಲಿಕ್ಕೆ ಆಗಲಿಲ್ಲ. ಸ್ವಲ್ಪ ಹೋರಾಟ ಇವರು ಮಾಡಿದ್ರು, ಅವರ ಜೊತೆ ಸೇರಿಕೊಂಡು ಬೈದರು, ಮೋದಿಗೆ ಬೈದರು, ನಮ್ಮ ಶಾಸಕರಿಗೆ ಬೈದರು, ಎಲ್ಲರಿಗೂ ಬೈಯುವಂಥದ್ದು, ಏನು ಪಕ್ಷದವರಿಗೆ ಬೈಯುವಂಥದ್ದು. ಯಾಕಂತ ಹೇಳಿದರೆ ಜನರಲ್ಲಿ ಇವರ ಮೇಲೆ ನಂಬಿಕೆ ಕಡಿಮೆ ಆಗಬೇಕು. ಈ ಹೋರಾಟ ಮಾಡುವವರು ಒಂದು ಪಕ್ಷದ ಪರವಾಗಿರುವವರು, ಅವರು ಹಿಂದೂ ಪರವಾಗಿರುವ ಪಕ್ಷದ ಪರವಾಗಿ ಅವರು ಇಲ್ಲ. ಯಾಕಂತ ಹೇಳಿದರೆ ಇವರು ನೋಡಿ ಹೋರಾಟ ನೋಡಿ ತಾಲೂಕಲ್ಲಿ ಅಲ್ಲಲ್ಲಿ ದೊಡ್ಡ ದೊಡ್ಡ ಕೇಂದ್ರಗಳು ನಡೀತಿತ್ತು. ಇವಾಗ ಗ್ರಾಮ ಮಟ್ಟಕ್ಕೆ ಬಂದಿದ್ದಾರೆ. ಯಾಕೆ ಗೊತ್ತಾ? ನೆಕ್ಸ್ಟ್ MP ಎಲೆಕ್ಷನ್. ಇವ್ರ ಉದ್ದೇಶ ಅಂತ ಹೇಳಿದರೆ ಹಿಂದೂಗಳನ್ನು ಡಿವೈಡ್ ಮಾಡುವಂಥದ್ದು. ಈಗ ಒಗ್ಗಟ್ಟಾಗಿರುವ ಹಿಂದೂಗಳನ್ನು ಡಿವೈಡ್ ಮಾಡಿದರೆ ಇಲ್ಲಿ ಓಟು ಆ ಕಡೆ ಈ ಕಡೆ ಆಗ್ತದೆ. ಇಲ್ಲಿ ಸುಮ್ಮನೆ ಒಂದು ಪಾರ್ಟಿಯಲ್ಲಿ ಕೂತಿದ್ದಾರೆ, ಸುಮ್ಮನೆ ನೇರವಾಗಿ ಹೇಳ್ಬಂತು ಕಾಂಗ್ರೆಸ್ ಅಂತ ಹೇಳ್ಬೋದು ನಮಗೆ. ಒಂದು ಸುಮ್ಮನೆ ಇದ್ದಾರೆ ಅವರು ಎಲ್ಲ ಚೂ ಬಿಟ್ಟದ್ದೇ ಅವರು. ಇಲ್ಲಿ ಹಿಂದೂಗಳನ್ನು ಹೊಡೆದು ಓಟನ್ನು ಡಿವೈಡ್ ಮಾಡ್ತಾರೆ. BJP ಓಟುಗಳು 100 ಇದ್ದದ್ದು 50ಕ್ಕೆ ಬರ್ತದೆ. ಕಾಂಗ್ರೆಸ್ಸಿಂದ 25 ಓಟ್ ಇದ್ದದ್ದು ಹಾಗೆ ಭದ್ರವಾಗಿರ್ತದೆ. ಇಲ್ಲಿ BJP 50 ಓಟು ಅಲ್ಲಿಗೆ ಪ್ಲಸ್ ಆಗ್ತದೆ. ಇಲ್ಲಿ ಇವ್ರಿಗೇನು ಗೊತ್ತಾ, ದುಡ್ಡು ಕೊಡ್ತಾರೆ, BJPಯನ್ನು ಸೋಲಿಸ್ತಾರೆ, ಅಲ್ಲಿ ಕಾಂಗ್ರೆಸ್ ವಿನ್ ಆಗ್ತದೆ. ಇದೇ ಹುನ್ನಾರ. ಅದಕ್ಕೆ ಈ ಸೌಜನ್ಯನ ಹೋರಾಟ ಇಟ್ಕೊಂಡಿದ್ದು, ಬೇರೆ ಯಾವ ಉದ್ದೇಶಕ್ಕೆಲ್ಲ. ಅಲ್ಲಿ ದುಡ್ಡು ಕೊಡ್ತಾರೆ, ಕೋಟಿ ಕೊಡ್ತಾರೆ. ಸಿದ್ದರಾಮಯ್ಯನವರ ಇದು ತಂತ್ರವೇ ಅದು. ಹೊಡೆದಾಡು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಏನಾದರೂ ಮಾಡಿ ಬೇರೆ ಯಾವ ರಾಜ್ಯಕ್ಕೆ ಇವರು ಸಿದ್ದರಾಮಯ್ಯ ಬಂದರೂ ಇಲ್ಲಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. BJPಯನ್ನು ಏನಾದ್ರು ಮಾಡ್ಬೇಕಂತ ಏನಿದ್ರೆ ಅದು ಇದೇ ಈ ಸೌಜನ್ಯನೊಂದು ನೆಪ ಅಷ್ಟೇ. ಇಲ್ಲಿಗೆ ಸೀಮಿತ, ದಕ್ಷಿಣ ಕನ್ನಡ ಜಿಲ್ಲೆಗೆ ಸೀಮಿತ. ಅದಕ್ಕೆ ಇವು ಹೋರಾಟ ಅಲ್ಲಿ ಮಾತ್ರ ಹೋರಾಟ. ಯಾಕೆ ಅವರು ಬೆಂಗಳೂರಲ್ಲಿ ಮಾಡೋದಿಲ್ಲ? ಯಾಕೆ ರಾಯಚೂರಲ್ಲಿ ಹೋಗಿ ಮಾಡೋದಿಲ್ಲ? ಗುಲ್ಬರ್ಗದಲ್ಲಿ ಹೋಗಿ ಯಾಕೆ ಮಾಡೋದಿಲ್ಲ? ಅಲ್ಲಿ ನಡೆಯುವುದಿಲ್ಲ. ಇಲ್ಲಿ ಏನಂದ್ರೆ ರಾಜಕೀಯ ಉದ್ದೇಶ. ಅದಕ್ಕೆ ನೋಡಿ ಈಗ ಸಂಘಟನೆಯವರಿಗೆ ಬೈಲಿಕ್ಕೆ ಪ್ರಾರಂಭ ಮಾಡಿದ್ರು, ಮೋದಿಯವರಿಗೆ ಮೋದಿಗೆ ಇದಕ್ಕೆ ಏನು ಸಂಬಂಧ? ಸಿದ್ದರಾಮಯ್ಯಗೆ ಬೈಯುವುದಿಲ್ಲ. ವಸಂತ ಮಂಗೇರ ಹೇಳಿದ್ರು ನನ್ನೆಲ್ಲ ದಾಖಲೆ ಇದೆ. ಒಂದು ದಿವಸ ಪ್ರಶ್ನೆ ಮಾಡಲಿಲ್ಲ ಅವರು. ಹಾಗಾದ್ರೆ ಎಲ್ಲ ದಾಖಲೆ ಇದ್ದವರು ಇಷ್ಟು ದಿವಸ 13 ವರ್ಷ ಕಾಯ್ಸಿ ತಪ್ಪಲ್ವಾ? ಅವ್ರು ನೀವು ಪ್ರಶ್ನೆ ಮಾಡಬೇಕಲ್ಲ. ಅವರೊಟ್ಟಿಗೆ ವೇದಿಕೆ ಹಂಚಿ ಹರೀಶ್ ಪೂಂಜಾರಿಗೆ ಬೈತಾರೆ. ಅದನ್ನು ನೋಡುವಾಗ ಶೋಭಾ ಕರಂದ್ಲಾಜೆಗೆ ಬೈತಾರೆ, ನಮ್ಮ ಸದಾನಂದ ಗೌಡರಿಗೆ ಬೈತಾರೆ. ಎಲ್ಲ BJPಯವರಿಗೆ ಮಾತ್ರ ಬೈಯುವಂಥದ್ದು. ಹಾಗಾದ್ರೆ ಇದು ರಾಜ್ಯಕ್ಕೆ ಪ್ರೇರಿತ ಅಲ್ವಾ? 100ಕ್ಕೆ 100 ರಾಜ್ಯಕ್ಕೆ ಪ್ರೇರಿತ. ಇದೇನಂತ ಹೇಳಿದ್ರೆ ಅವರು ಬಿಟ್ಟಿದ್ದಾರೆ, ಇವರು ಜನರನ್ನು ಸೇರಿಸ್ಬೇಕಲ್ಲ. ಅಲ್ಲಿ ಹೋಗುವಂಥವ್ರು ಇದ್ದಾರಲ್ಲ, ಕೇಸರಿ ಸಾಲ ಹಾಕೊಂಡು, ಅವರೆಲ್ಲ ಕಮ್ಯುನಿಸ್ಟ್ ಮತ್ತು ಕಾಂಗ್ರೆಸ್ನವ್ರಿ. BJPಯವರಲ್ಲ, ಅವರು ಕಮ್ಯುನಿಸ್ಟ್ ಮತ್ತು ಕಾಂಗ್ರೆಸ್ನವ್ರಿ. ಅವರು ಕೇಸರಿ ಹಾಕೊಂಡು ಹೋಗುದು. ಇದನ್ನು ನೋಡಿದವರು ಸ್ವಲ್ಪ ಮಂದಿ ನಮ್ಮ ಈ ಕಡೆ BJPಯವರು ಹಿಂದುತ್ವದವರೆಲ್ಲ ಸ್ವಲ್ಪ ಹೋಗ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಎಲ್ಲ ಹಿಂದೂಗಳು ಹೋಗ್ತಾ ಇದ್ದಾರೆ, ಎಲ್ಲ BJPಯವರು ಹೋಗ್ತಿದ್ದಾರೆ ಅಂತ. ನಿಜವಾಗಿ 100ಕ್ಕೆ 100 BJPಯವರು ಹೋಗುದಿಲ್ಲ. ಒಂದೇ ಸಾರಿ ಹೋಗಿದ್ದು BJPಯವರು ಹೋಗಿದ್ದಾರೆ. ಒಂದ್ಸರಿ ಹೋಗಿ ಅಲ್ಲಿ ಮೋದಿಗೆ ಹರೀಶ್ ಪೂಂಜಾರಿಗೆ ಬೈಯುವಾಗ ಇವರಿಗೆ ಗೊತ್ತಾಯ್ತು ಇದು ರಾಜಕೀಯ ಅಂತ. ಅವರ ಬಿಟ್ಟು ಬಂದಿದ್ದಾರೆ. 100ಕ್ಕೆ 100 ರಾಜಕೀಯ ಪ್ರೇರಿತ ಅದು ಹೋರಾಟ. 100ಕ್ಕೆ 100 ಅವರದೇ ಪ್ಲಾನ್ ಅದು. ಅವ್ರದ್ದೇ ಪ್ಲಾನ್, ಮೊದಲಿಂದಲೂ ಅವ್ರದ್ದೇ ಪ್ಲಾನ್ ಇದು. ಮೊದಲೆಲ್ಲ ಸೇರಿದ್ರಲ್ಲ, ಒಟ್ಟಿಗೆ ಸೇರಿದ್ರು, ಮತ್ತೆ ನಡೆಯುವುದಿಲ್ಲ ಅಂತ ಆಯ್ತು, ಮತ್ತೆ ಬಿಟ್ಬಿಡು. ಮತ್ತೆ ಇದನ್ನು ಈ ರೀತಿಯಾಗಿ ಈಗ ರಾಜಕೀಯ ಮಾಡುವಂಥದ್ದು, ಟೋಟಲ್ ಆಗಿ ರಾಜಕೀಯ ಹಾಗೆ. ಅದು ರಾಜಕೀಯವೇ. ರಾಜೇಶ್ ಮತ್ತು ಇವರ ಬಗ್ಗೆ ಮಾತಾಡಬೇಕು. ನಮ್ಗೆ ಯಾರು, ನಮ್ಮ ಪ್ರಸನ್ನ ರವಿ ಅವರು ಬಹಳ ಚಂದ ಮಾತಾಡ್ತಾರೆ. ಅವರು 2023 ತನಕ ಯಾರಂತ ಗೊತ್ತಿರಲಿಲ್ಲ ಯಾರಿಗೂ. ಪ್ರಸನ್ನ ರವಿ ಅವರು ಯಾರಂತ ಗೊತ್ತಿರಲಿಲ್ಲ. ಇವಾಗ ಒಂದು ವೇದಿಕೆಯಲ್ಲಿ ಮಾತಾಡ್ತಾರೆ. ಅವ್ರಿಗೆ ಒಬ್ಬರಿಗೆ ದೇವರು ಮಾತ್ರ ನಾಳೆಗೆ ಕೊಟ್ಟದಂತ ಹೇಳ್ತಾರೆ. ಹೊಡಿತೇನೆ, ಬಡಿತೇನೆ, ನನ್ನಲ್ಲಿ ಜನ ಇದ್ದಾರೆ, ರೌಡಿಸಮ್ ಏನೋ ಎಲ್ಲ ತುಂಬ ಮಾತಾಡ್ತಾರೆ. ಅದು ನಮ್ಮ ಸಂಘಟನೆಯವರಿಗೆಲ್ಲ ಬೈಯುವಂಥದ್ದು. ಇವಾಗ ನೋಡಿ ಅಲ್ಲಿ BJPಯವರು ಬೈದರು. ಮೊನ್ನೆ ಗೊತ್ತಿದೆ ಕುದ್ರೋಳಿ ಒಂದು ಘಟನೆಯಲ್ಲಿ BJPಯವರು ಸರಿ ಬೈದರು. ಇವಾಗ ಎಲ್ಲ ನೇರವಾಗಿ ಸಂಘಟನೆ ಇದ್ದಕ್ಕೆ ಬಂದಿದ್ದಾರೆ ಅವರು. ಸಂಘಟನೆಯವರಿಗೆ ಬೈಯುವಂಥದ್ದು, ಟೋಟಲ್ ಆಗಿ ಹಿಂದೂಗಳನ್ನು ಡಿವೈಡ್ ಮಾಡುವಂಥದ್ದು. ಆ ಅಮ್ಮ ಏನೇನೋ ಮಾತಾಡ್ದಲ್ಲೇ ಭಾರಿ ಚಂದ. ಅಂದ್ರೆ ಸಿನಿಮಾದಲ್ಲಿ ನಿಜವಾಗಿಯೂ ಸೌಜನ್ಯನ ಪಾತ್ರದಲ್ಲಿ ಅವಳನ್ನು ಮಾಡಬೇಕಿತ್ತು. ಯಾರು, ಪ್ರಸನ್ನ ರವಿ ಅವರು ಆ್ಯಕ್ಟ್ ಮಾಡಬೇಕಿತ್ತು. ಚಂದ ಮಾತಾಡ್ತಿದ್ರು, ಜನರಿಗೆ ಮುಟ್ಟುವಾಗಿ ಮಾತಾಡ್ತಿದ್ರು. ಅಂತ ಆ್ಯಕ್ಟ್ ಮಾಡುವಂಥದ್ದು
ಕಲೆ ಅವರಿಗೆ ಮಾತ್ರ. ತುಳುನಾಡಿನಲ್ಲಿ ನಾನು ನೋಡುವಂಥದ್ದಲ್ಲಿ ಆ ಸೌಜನ್ಯ ತಂಗಿ ಇದಕ್ಕೆ ಅವರೇ ಆಗಬೇಕು. ಯಾಕಂತ ಹೇಳಿದ್ರೆ ಭಾರಿ ಚಂದ ಮಾತಾಡ್ತಾರೆ ಅವರು. ಆ್ಯಕ್ಟ್ ಮಾಡಲಿಕ್ಕೆ ನಂಬರ್ 1 ಆ್ಯಕ್ಟ್ರ್ ಅವರು. ಯಾಕಂತ ಹೇಳಿದರೆ ಸಿನಿಮಾದಲ್ಲೆಲ್ಲ ಅವ್ರಿಗೆ ಮಾಡಿದರೆ ನಂಬುವುದು, ಸಿನಿಮಾ ರಿಯಲ್ ಆಗಿ ನಂಬಲಿಕ್ಕಿಲ್ಲ ಅವರನ್ನು. ನಾನು ಹೇಳುವಂಥದ್ದು, ಅವರು ಸ್ಪಷ್ಟವಾಗಿ ಅವರು ಹೇಳ್ತಾರೆ ನಾವು ಪ್ರಮಾಣ ಮಾಡಲಿಕ್ಕೆ ಬರ್ತೇವೆ, ಅದು ಮಾಡ್ತೇವೆ ಇದು ಮಾಡ್ತೇವೆ ಅಂತ. ಅವರು ಒಂದು ಸರಿ ಬರಬೇಕು, ನೇತ್ರಾವತಿಯಲ್ಲಿ ಸ್ನಾನ ಮಾಡಿ ಅವರು ಬಂದು ಹೇಳಿ ಸೌಜನ್ಯ ಹೆಸರಲ್ಲಿ 1 ರೂಪಾಯಿ 10 ರೂಪಾಯಿ ಒಂದು ಕೋಟಿ ಲೆಕ್ಕಾಚಾರ ಬೇಡ, 1 ರೂಪಾಯಿ ನಾನು ಮುಟ್ಟಲಿಲ್ಲ ಅಂತ ಅವ್ರು ಹೇಳಿ. ಅವ್ರು ಬಂದು ಪ್ರಮಾಣ ಮಾಡಲಿ, ನಮ್ಮನ್ನು ಪ್ರಮಾಣ ಮಾಡಲಿಕ್ಕೆ ಕರೆಯೋದಲ್ಲ, ಅವ್ರು ಬಂದು ಮಾಡಲಿ. ಮಹೇಶ್ ಶೆಟ್ರು, ಮಟ್ಟಣ್ಣನವರು ಎಲ್ಲ ಒಟ್ಟಿಗೆ ಸಹ ಫಸ್ಟ್ ಮಾಡಲಿ, ಅವರು ಮಾಡಬೇಕಲ್ಲ. ಅವರು ದುಡ್ಡು ತಗೊಂಡು ಯಾಕೆ ಮಾಡಬೇಕು ಹೋರಾಟ? ಇವರು ಹೋರಾಟ ಇಲ್ಲಿ ಮಾಡೋದಲ್ಲ, ಇವರು ರೋಡಲ್ಲಿ ಹೋರಾಟ ಮಾಡ್ತಾರಂತೆ, ಮತ್ತೇನಲ್ಲಿ ಪೇಟೆಯಲ್ಲಿ ಹೋರಾಟ ಮಾಡೋದಂತೆ. ಇವರು ಎಲ್ಲಿ ಹೋರಾಟ ಮಾಡಿ, ಪೇಟೆಯಲ್ಲಿ ಹೋರಾಟ ಮಾಡಿದ್ರೆ ನ್ಯಾಯ ಸಿಗ್ತದಾ? ಎಲ್ಲಿ ಹೋರಾಟ ಮಾಡಬೇಕು? ಕಾನೂನಿನ ವಿರುದ್ಧವಾಗಿ ಎಲ್ಲಿ ಹೋರಾಟ ಮಾಡಬೇಕು? ಸ್ಟೇಷನ್ ಎದುರುಗಡೆ ಹೋರಾಟ ಮಾಡಬೇಕು. ಇವರು ಹೇಳ್ತಾರೆ ಪೊಲೀಸ್ನವರು ಇವರು ಪರವಾಗಿದ್ದಾರೆ ಅಂತ ಹೇಳ್ತಾರೆ. ಯಾಕೆ ಪೊಲೀಸ್ ಸ್ಟೇಷನಲ್ಲಿ ಇವರು ಹೋರಾಟ ಮಾಡೋದಿಲ್ಲ? ವಿಧಾನಸಭೆ ಎದುರು ಯಾಕೆ? ರಾಜಕೀಯದವರು ಈಗ ಆಡಳಿತ ಇರುವುದು ಅವ್ರದ್ದೇ ಅಲ್ವಾ? ಸಿದ್ದರಾಮಯ್ಯ ಗೌರ್ಮೆಂಟ್ ಅಲ್ಲ, ಯಾಕೆ ಅಲ್ಲಿ ಹೋಗಿ ಹೋರಾಟ ಮಾಡೋದಿಲ್ಲ ಇವರು? ಯಾಕೆ ಹೋರಾಟ ಮಾಡೋದಿಲ್ಲ? ಇವರು ಮೋದಿಗೆ ಬೈತಾರೆ, ಯಾಕೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಎದುರು ಹೋರಾಟ ಮಾಡ್ಲಿಕ್ಕೆ ಇವರು ಯಾಕೆ ಆಗುದಿಲ್ಲ? ಅಲ್ಲಿ ಹೋರಾಟ ಮಾಡಲಿ ಅವರು. ಅದು ಸುಮ್ಮನೆ ಮುಗ್ಧ ಜನರನ್ನು ನಂಬಿಸಿ ಒಂದು 25 ಜನ ಕೂರಿಸಿದ್ದು, ಅದು ಪ್ಲಾನ್ ನೋಡ್ಬೇಕು ಅವರು. ಈ ಹೋರಾಟ ಪ್ರಾರಂಭ ಇವತ್ತು ಶನಿವಾರ ಹೋರಾಟ ಇದ್ರೆ ಇವರದು ಒಂದು 10 ದಿವಸ ಮೊದಲು ಪ್ಲಾನ್, ಒಂದು 4 ಜನ ಬರ್ತಾರೆ, ಹೀಗೆ ಮಾಡಿ ಕೂಡಿಸಿಕೊಂಡು ಹೀಗೆಲ್ಲ ಜನ ಸಂಪರ್ಕ ಮಾಡಿ ಒಂದು 25-30 ಜನ ಸೇರಿಸ್ಕೊಂಡು ಬೈಯುದು. ಅದನ್ನು ಈ ಹುಡುಗರೆಲ್ಲ ಸ್ಟೇಟಸ್ ಹಾಕುವಂಥದ್ದು. ಅವರಿಗೆ ಅಂತ ಹೇಳಿದ್ರೆ ಅದೊಂದು ಕಸುಬಾಗಿ ಹೋಗಿದೆ. ಅವರಿಗೆ ದುಡ್ಡು ಸಿಗ್ತದೆ, ಒಂದು ಮೆಸೇಜ್ ಹಾಕಿದರೆ ಎಷ್ಟು ರೂಪಾಯಿ ಅಂತ ಕೊಡ್ತಾರೆ ಅವರಿಗೆ. ಈಗ ಎಲ್ಲ ಬರೆದು ಹಾಕಿದರೆ ಯಾವುದಕ್ಕೂ 1 ರೂಪಾಯಿದು ಸಾಕ್ಷಿ ಇಲ್ಲ ಅವರಲ್ಲಿ, ಸುಮ್ಮನೆ ಮಾತಾಡೋದು. ಹುಡುಗರೆಲ್ಲ ಕೆಲವರು ಮಾತಾಡ್ತಾರೆ. ಮೊನ್ನೆ ನಾನು ನೋಡಿದ್ದೇನೆ, ಧರ್ಮಸ್ಥಳದಲ್ಲಿ ಯಾರು ಹಾಕಿದ್ದು, ಧರ್ಮಸ್ಥಳದಲ್ಲಿ ಹೋಗಿಬಿಟ್ಟು ಜಾತ್ರೆಗೆ ಹೋಗ್ಬಿಟ್ಟು ಅತ್ಯಾಚಾರಿಗಳಿದ್ದಾರೆ ಅಂತೇಳಿ. ನೋಡುವಾಗ ಅವನೇ ಹೋಗಿದ್ದಾರೆ, ನಾನು ಕುಟುಂಬದವರೆಲ್ಲ ಒಟ್ಟಿಗೆ ಹೋಗಿದ್ದಾರೆ. ಬಾಕಿಯವರನ್ನು ಬರಬೇಡಿ ಅಂತ ಹೇಳೋದು, ಇವರು ಹೋಗುದು ಮತ್ತೆ ಸ್ಟೇಟಸ್ ಹಾಕುವಂಥದ್ದು. ಈ ರೀತಿ ಎಲ್ಲ ಮಾಡುವಂಥದ್ದು. ಅದೆಲ್ಲ ಪ್ರಸನ್ನ ರವಿ ಅವರಿಗೆ ಗೊತ್ತಾಗೋದಿಲ್ಲ. ಭಾರಿ ಚಂದ ಮಾತಾಡ ಅಂದರೆ ಅವ್ರ ಹೆಣ್ಣು ಹೆಸರಿರ್ಬೋದು, ಅವ್ರ ಹೆಣ್ಣು ಇವರು ಮುಟ್ಟಿದರೆ ಕೇಸ್ ಆಗ್ತದೆ ಅಂತೇಳಿ. ಆದರೆ ಉತ್ತರ ನಾವು ಕೊಡಬೇಕಾಗಿಲ್ಲ. ಧರ್ಮಸ್ಥಳದಲ್ಲಿಯೂ ಹೆಂಗಸರೇ ಇದ್ದಾರೆ, ಚೆಂದಾಗಿ ಮಾತಾಡ್ತಾರೆ, ಅವ್ರಿಗಿಂತ ಜಾಸ್ತಿ ಮಾತಾಡ್ತಾರೆ. ಅವರೆಲ್ಲ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದರೆ ಅವರಿಗೆ ಬುದ್ಧಿ ಬರ್ತದೆ. ಬುದ್ಧಿ ಕಲಿಸುವಂಥ ನಾರಿಯರು ನಮ್ಮಲ್ಲಿ ಇದ್ದಾರೆ. ಅಷ್ಟು ಬೇಸರ ಇದೆ ಅವರ ಮೇಲೆ. ಧರ್ಮಸ್ಥಳದ ಮೇಲೆ ಅವಹೇಳನ ಮಾಡುವಂಥದ್ದು, ಮತ್ತು ಧರ್ಮಾಧಿಕಾರಿಯನ್ನು ಆ ಗೀಮಂದ ಬೈತಾರಲ್ಲ, ಅದರ ಶಿಕ್ಷೆ ಅವರಿಗೆ ಇನ್ನೊಂದು ಕೆಲವೇ ದಿವಸಗಳಲ್ಲಿ ಅವರಿಗೆ ಸಿಗ್ತದೆ, ಸಿಗಲೇಬೇಕು ಅವರಿಗೆ. ಯಾಕಂತ ಹೇಳಿದರೆ ಪ್ರಸನ್ನ ರವಿ ಅವರು ಬಂದದ್ದೇ ಹೋರಾಟ ಮಾಡಲಿಕ್ಕೆ, ದುಡ್ಡು ಮಾಡುವ ಉದ್ದೇಶ. ಸೌಜನ್ಯಗೆ ಇವರ ಹೋರಾಟದ ನ್ಯಾಯ ಸಿಗುವುದೇ ಇಲ್ಲ. 100ಕ್ಕೆ ನೀವು ನೆನ್ಪಿಟ್ಟುಕೊಳ್ಳಿ, ನಿಮ್ಮ ಚಾನಲಲ್ಲಿ ನೆನ್ಪಿಟ್ಟುಕೊಳ್ಳಿ. ನಾನು ಹೇಳಿದ್ದು, ನಾನು ರಾಜೇಶ್ ಅಂತ ಗಾಡಿದರ್ಗ, ಇವರು ಇನ್ನೊಂದು 20 ವರ್ಷ ಹೋರಾಟ ಮಾಡಿದ್ರು ಇವರ ಕಿಸೆ ದಪ್ಪ ಆಗ್ತದೆ ಹೊರತು ಸೌಜನ್ಯನಿಗೆ ನ್ಯಾಯ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂತ ಹೇಳಿದರೆ ಇವರು ಹೋರಾಟ ಮಾಡಲಿಕ್ಕೆ ಸೌಜನ್ಯ ಪಟ ಮಾತ್ರ, ಅಲ್ಲಿ ಬೈಯುವುದು ಬೇರೆಯವರಿಗೆ, ಸೌಜನ್ಯನ ಬಗ್ಗೆ ಮಾತಾಡೋದಿಲ್ಲ ಇವರು. ಇವರು ಮಾತಾಡೋದು ಬೇರೆಯವರಿಗೆ ಬೈಯುವುದು, ಶಾಸಕರಿಗೆ ಬೈಯುವುದು, ಮುಖ್ಯಮಂತ್ರಿ ಪ್ರಧಾನಮಂತ್ರಿಗೆ ಬೈಯುವಂಥದ್ದು, ಅಥವಾ ಕೆಲವು ಸಂಘಟನೆ ನಾಯಕರಿಗೆ ಬೈಯುವಂಥದ್ದು. ಅಲ್ಲಿ ಗೊತ್ತಾಗ್ತದೆ ಸ್ಪಷ್ಟವಾಗಿ ಇವರು ಸೌಜನ್ಯ ನಾಯಕವಾಗಿ ಬಂದದ್ದಲ್ಲ, ಇವ್ರದ್ದು ದುಡ್ಡು ಮಾಡುವುದು. ಇವರು ಒಂದು ಯಾರ ಚೂ ಬಿಟ್ಟಿದ್ದಾರೆ, ಕೋಟಿ ಕೊಟ್ಟಿದ್ದಾರೆ. ಅದರ ಬಗ್ಗೆ ಮಹೇಶ್ ಶೆಟ್ಟರ ಅಕೌಂಟಿಗೆ ಮೊನ್ನೆ ಬಂದದ್ದು ನಾವೆಲ್ಲ ಡೀಟೇಲ್ ನೋಡಿದ್ದೇವೆ. ಅದು ಉಜಿರೆಯಲ್ಲಿ ನೋಡ್ಬೋದಲ್ಲ, ಅದನ್ನು ಸುಳ್ಳಂತ ಹೇಗೆ ಹೇಳೋದು? ಅಕೌಂಟ್ ನಂಬರ್ ಎಲ್ಲ ಹಾಕಿದ್ದಾರೆ ಅಷ್ಟು ಚಂದವಾಗಿ, ಅದರ ಬಗ್ಗೆ ಮಾಹಿತಿ ಕೊಡ್ಬೋದಲ್ಲ. ಇತ್ತ ಪ್ರಸನ್ನ ರವಿ ಅವರಿಗೆ ಕೊಡ್ಬೋದಲ್ಲ ಅದನ್ನು ಯಾಕೆ ಕೊಡೋದಿಲ್ಲ ಅವರು? ಅವರು ಹೋರಾಟದ ವೇದಿಕೆಯಲ್ಲಿ ನಿಂತು ಮಾತಾಡೋದು ಸುಲಭ, ಸುಳ್ಳು ಮಾತಾಡುವಂಥದ್ದು, ಜನರನ್ನು ನಂಬಿಸುವಂಥದ್ದು. ಈಗ ಮತಾಂತರ ಮಾಡ್ತಾರೆ ನೋಡಿ, ಮತಾಂತರ ನಾವು ವಾಟ್ಸಪ್ಪಲ್ಲಿ ನೋಡ್ತೇವೆ. ಮತಾಂತರ ಮಾಡುವಾಗ ಮುಗ್ಧರನ್ನು ಕೂರಿಸಿಕೊಂಡು ಮುಟ್ಟುವಾಗ ಒಮ್ಮೆ ಶಾಕ್ ಆಗಿ ಬೀಳುವಂಥದ್ದು, ಜನರನ್ನು ನಂಬಿಸುವುದು, ಅದೇ ಕೆಲಸವನ್ನು ಮಾಡ್ತಿರೋದು. ಸೌಜನ್ಯನಿಗೆ ನ್ಯಾಯ ಸಿಗಬೇಕಂತದ್ದು ಆ ಟೀಮ್ನ ಯಾರಿಗೂ ಇಲ್ಲ. ಇವಾಗ ನೋಡಿದರೆ ಸೌಜನ್ಯನ ಅಮ್ಮನಿಗೂ ಇಲ್ಲ ಅವರ ಜೊತೆ ಸೇರಿಕೊಂಡು. ಅವರ ಅಪ್ಪ ಯಾಕೆ ವೇದಿಕೆಗೆ ಹೋಗುದಿಲ್ಲ ನೋಡಿ, ಲೆಕ್ಕ ಹಾಕಿ. ಅಪ್ಪ ವೇದಿಕೆಗೆ ಹೋಗುದಿಲ್ಲ ಅವರು ಸುಳ್ಳು ಮಾತಾಡಲಿಕ್ಕೆ ಬರೋದಿಲ್ಲ, ಅವರಿಗೆ ಸುಳ್ಳು ಮಾತಾಡಲಿಕ್ಕೆ ಬರೋದಿಲ್ಲ. ಇದೇ ಆ್ಯಕ್ಟ್ ಮಾಡೋದು, ಜನರ ಎದುರುಗಡೆ ಆ್ಯಕ್ಟ್ ಮಾಡುವಂಥದ್ದು. ಪಾಪ ಸೌಜನ್ಯನ ತಾಯಿ ನಂಬಿದ್ದಾರೆ. ಪಾಪ ಇನ್ನಾದರೂ ಅವರು ಒತ್ತ ಸೇರುವುದನ್ನು ಬಿಟ್ಟು ಅವರು ಕಾನೂನು ಕ್ರಮವಾದ ಕೆಲಸ ಮಾಡಲಿ. 100ಕ್ಕೆ 100 ಶಿಕ್ಷೆ ಆಗ್ತದೆ ಆರೋಪಿಗೆ, ಸಿಕ್ಕೇ ಬೀಳ್ತಾನೆ ಅವನು. ಅದು ಬಿಟ್ಟು ಇವರು ಈ ರೀತಿ ಹೋದರೆ ಇನ್ನು ನಾವು ಸತ್ರೂ ಸಹ ಅವರಿಗೆ ನ್ಯಾಯ ಸಿಗುವುದಿಲ್ಲ. ಸೌಜನ್ಯ ಈಗ ಆಲ್ರೆಡಿ ನಮಗೆ ಸೌಜನ್ಯ ಸತ್ತು 13 ವರ್ಷ ಆಗಿದೆ, ಇನ್ನೊಂದು 100 ವರ್ಷ ಆದರೂ ಸಿಗಲಿಕ್ಕಿಲ್ಲ. ಅಷ್ಟೊತ್ತಿಗೆ ಈ ಹೋರಾಟಗಾರರು ಯಾರೂ ಇರುವುದಿಲ್ಲ, ಮತ್ತೆ ಹೋರಾಟ ನಿಂತು ಹೋಗ್ತದೆ ಅಷ್ಟೇ ಅಂತ ಹೇಳುವಂಥದ್ದು. ಮೊನ್ನೆ ನಿಡ್ಲೆಯಲ್ಲಿ ನಡೆದಂಥ ಅವರ ಹೋರಾಟ ಸಭೆಯಲ್ಲಿ, ಮೊನ್ನೆ ನಿಡ್ಲೆಯಲ್ಲಿ ಆದ ಹೊರ ಸಭೆಯಲ್ಲಿ ಇವಾಗ ನಮಗೆ ಬಹಳ ಖುಷಿಯಂಥ ವಿಚಾರ, ಹಿಂದೂಗಳಿಗೆ ರಾಮ ಮಂದಿರ 2024ಕ್ಕೆ 22ರಂದು ಲೋಕಾರ್ಪಣೆ ಆಗ್ತಾಯಿದೆ. ಅದರ ಮಂತ್ರಾಕ್ಷತೆ ಬರ್ತಾ ಇದೆ. ಅಂದರೆ ಹಿಂದೂಗಳೆಲ್ಲರೂ ಸೇರಿಕೊಂಡು ಅದನ್ನು ಮಾಡಬೇಕು, ಆ ಕಾರ್ಯಕ್ರಮವನ್ನು ಎಲ್ಲರೂ ಒಟ್ಟಿಗೆ ಒಗ್ಗಟ್ಟಾಗಿರ್ಬೇಕು, ಖುಷಿಯ ವಿಚಾರ ಅಲ್ವಾ? ಅದಕ್ಕೂ ಕಲ್ಲು ಹಾಕಿದ್ದಾರೆ ಅವರು. ಮೊನ್ನೆ ನಿಡ್ಲೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹೇಳ್ತಾರಂತೆ, ನೀವು ಮಂತ್ರಾಕ್ಷತೆಯನ್ನು ತೆಗೆದುಕೊಳ್ಳಬಾರದು. ನೋಡಿ, ಈ ಸೌಜನ್ಯ ಪ್ರಕರಣಕ್ಕೂ ರಾಮ ಮಂದಿರಕ್ಕೂ ಯಾವ ಲಿಂಕ್ ಇದೆ?
ಆದರೆ ಸಂಘಟನೆಯವರೆಲ್ಲ ಸೇರಿಕೊಂಡು ಎಲ್ಲ ಈ ಧರ್ಮದ ಪರವ ಇರುವವರು ಒಟ್ಟಿಗಿದ್ದಾರೆ. ಇವರು ಮಾಡುವಂಥ ಕೆಲಸ, ಇದಕ್ಕೂ ಕಲ್ಲು ಹಾಕುವ ಕೆಲಸವನ್ನು ಸಂಘಟನೆಯವರು, ಹೋರಾಟ ಸಮಿತಿಯವರು ಮಾಡ್ತಿದ್ದಾರೆ. ಯಾರು? ಸೌಜನ್ಯ ಹೋರಾಟ ಸಮಿತಿಯವರು. ಹಾಗಾದ್ರೆ ಅವರು ಹಿಂದೂಗಳ ಪರವ, ಹಿಂದೂಗಳ ವಿರುದ್ಧವ? ಈ ರೀತಿಯೆಲ್ಲ ಹೇಳಿಕೆ, ದಬ್ಬಾಳಿಕೆ ಹೇಳಿ ಕೊಡುವಂಥದ್ದು, ಧರ್ಮದ ಬಗ್ಗೆಯೇ ಮಾತಾಡುವಂಥದ್ದು, ಹಿಂದೂ ಆ ಮಟ್ಟಕ್ಕೆ ಇಳಿದಿದೆ ಅಂತ ಹೇಳಿದರೆ ಮುಂದಿನ ದಿವಸಗಳು ಹಿಂದೂ ಧರ್ಮಕ್ಕೆ ಇವರೆಲ್ಲ ಕಂಟಕವೇ. ಇವರಕ್ಕೆ ಸಮಾಜ ಉತ್ತರ ಕೊಡಲೇಬೇಕು. ಇಂಥವರನ್ನು ಸಮಾಜದಿಂದ, ನಮ್ಮ ಹಿಂದೂ ಧರ್ಮದಿಂದ ದೂರ ಇಡಬೇಕು. ಇಲ್ಲಾಂದರೆ ಹಿಂದೂ ಧರ್ಮಕ್ಕೆ ಬಹಳ ಭಾರಿ ದೊಡ್ಡ ಗಂಡಾಂತರ ಇವರಿಂದ ಆಗ್ತದೆ. ಮೊದಲು ಬ್ರಿಟಿಷರು ಮಾಡಿದರು, ಇವ್ರು ಮಾಡ್ತಾರೆ. ಇದೇ ಹುನ್ನಾರ ಅವರು. ಯಾಕಂದ್ರೆ ಡಿಡ್ಲಿಯಲ್ಲಿ ನಡೆದ ಕಾರ್ಯಕ್ರಮ ಅದನ್ನು ಹೇಳುವ ಅವಶ್ಯಕತೆ ಇರಲಿಲ್ಲ. ರಾಮ ಮಂದಿರ ಹೆಸರು ತೆಗೆಯುವ ಯೋಗ್ಯತೆ ಇಲ್ಲ ಇವರಿಗೆ. ಯಾಕೆ ಹೇಳ್ಬೇಕಿತ್ತು? ಮಂತ್ರಾಕ್ಷತೆ ತಗೊಳ್ಳೋದು ಹೇಳುವಂಥದ್ದು ಅಗತ್ಯ ಇರಲಿಲ್ಲ ಅವರಿಗೆ. ರಾಮ ಮಂದಿರ ಕಟ್ಟಬೇಕಾದ ಎಷ್ಟು ಕಷ್ಟಪಟ್ಟಿದ್ದಾರೆ, ಅದನ್ನು ಅವರು ಅಲ್ಲೇ ಉದ್ಘಾಟನೆ ಮಾಡ್ಬೋದಿತ್ತು. ಇದು ಮಂತ್ರಾಕ್ಷತೆ ಖಾಲಿ ನಿಡ್ಲೆ ಬೆಳ್ತನ್ ತಾಲೂಕಿಗೆ ಬಂದದಲ್ಲ, ಇಡೀ ದೇಶಕ್ಕೆ ಬರ್ತಾ ಇದೆ. ಹಾಗಂತ ಹೇಳಿದರೆ ಇದಕ್ಕೂ ಅದಕ್ಕೆ ಯಾವ ಲಿಂಕು ಅಂದರೆ, ಇದು ಲಿಂಕ್ ಇಷ್ಟೇ. ಸೌಜನ್ಯದ ಹೆಸರು ಹೇಳಿಕೊಟ್ಟು ಹಿಂದೂಗಳನ್ನು ಡೈವರ್ಟ್ ಮಾಡುವಂಥ ಕೆಲಸವನ್ನು ಹೋರಾಟಗಾರರು ಮಾಡ್ತಾ ಇದ್ದಾರೆ. ಮುಂದಿನ ದಿವಸಗಳಲ್ಲಿ ಇದಕ್ಕೆ ಹಿಂದೂ ಸಂಘಟನೆ ಉತ್ತರ ಕೊಡ್ತದೆ. ಅದಕ್ಕಿಂತ ಮೊದಲು ಎಚ್ಚೆತ್ತುಕೊಂಡವರು ಅವರ ಕೆಲಸವನ್ನು ಮಾಡಲಿ. ಧರ್ಮದ ಬಗ್ಗೆ ವಿರುದ್ಧವಾಗಿ ಕೆಲಸವನ್ನು ಮಾಡೋದು ಬೇಡ. ಧರ್ಮದ ವಿರುದ್ಧವಾಗಿ ಸೌಜನ್ಯನ ಹೆಸರನ್ನು ಸಹ ಅವರು ಉಲ್ಲೇಖ ಮಾಡೋದಕ್ಕೆ ಬಾರ್ದು ಅಂತ ನಮ್ಮ ಅಭಿಪ್ರಾಯ. ನಿನ್ನೆ ಮಟ್ಟಣ್ಣನವರು ಧರ್ಮಸ್ಥಳಕ್ಕೆ ಶೂಟಿಂಗಿಗೆ, ಅಂದರೆ ಸಿನಿಮಾ ಶೂಟಿಂಗಿಗೆ ಬರುವಾಗ, ಸೌಜನ್ಯ ಹೆಸರಲ್ಲಿ ಸಿನಿಮಾ ಶೂಟಿಂಗ್ ಬರುವ ಸಂದರ್ಭದಲ್ಲಿ ಅಲ್ಲೇ ಗ್ರಾಮಸ್ಥರು, ಪ್ರಜ್ಞಾವಂತ ನಾಗರಿಕರು ಮತ್ತು ನಮ್ಮ ಸಂಘಟನೆಯವರು, ಹಿಂದೂ ಸಂಘಟನೆಯವರು, ಅಂದರೆ ಧರ್ಮವನ್ನು ನಂಬಿರುವರು, ಹಿಂದೂ ಧರ್ಮದ ಮೇಲೆ ಅಪಾರವಾದ ನಂಬಿಕೆ ಪ್ರೀತಿ ಇರುವಂಥ ಪ್ರಜ್ಞಾವಂತ ನಾಗರಿಕರು ಅವರನ್ನು ನಿಲ್ಲಿಸಿ, ಯಾಕೆ ಧರ್ಮಸ್ಥಳದ ಬಗ್ಗೆ ಹೀಗೆ ಅಪಪ್ರಚಾರ ಮಾಡ್ತಾ ಇದ್ರಿ, ನಮಗೆ ಬಹಳ ಮನಸ್ಸಿಗೆ ಬೇಸರ ಆಗ್ತಾ ಉಂಟು, ನಾವು ಅದನ್ನು ನಂಬುವವರು, ಧರ್ಮಸ್ಥಳದ ನಂಬಿಕೆಯನ್ನು ಬದುಕುವವರು, ಈ ರೀತಿ ಮಾಡಬಾರ್ದು, ಸತ್ಯವನ್ನು ಮಾತಾಡಿ ವೇದಿಕೆಯಲ್ಲಿ, ನೀವು ಯಾರು ಹೇಳಿದ್ದನ್ನು ನೀವು ಮಾತಾಡಬಾರ್ದು ಅಂತ ಒಂದು ಮಾತು ಹೇಳೋ ಸಂದರ್ಭದಲ್ಲಿ ಮಟ್ಟಣ್ಣವರಿಗೆ ಹೇಳಿದ್ದಂತ ಬುದ್ಧಿವಾದ ಹೇಳಿದ್ದು. ಮಟ್ಟಣ್ಣನವರು ಮಾಡಿದ ಸರಿಯಾದ ತಪ್ಪಂತಲ್ಲ, ಇನ್ನು ಆ ರೀತಿ ಮಾಡಬೇಡಿ, ಏನು ಅವರಿಗೆ ಒಂದು ಅಷ್ಟು ಒಂದು ಸಾಂತ್ವನದಿಂದ ಅದು ಪ್ರೀತಿಯಿಂದ ಅವರಿಗೆ ಹೇಳಿದ್ದು. ಅದಕ್ಕೆ ಉತ್ತರ ಕೊಟ್ಟವರು ನಮ್ಮ ಪ್ರಸನ್ನ ರವಿ ಅವರು ಬಹಳ ಚೆಂದಾಗಿ ಉತ್ತರ ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯನವರಿಗೆ ಸಹ ಅಷ್ಟೇ ನಮ್ಮ ನಾಮವನ್ನು ಕಂಡ್ರೆ ಆಗ್ತಿರ್ಲಿಲ್ಲ. ನಾನು ಅವಾಗಲೇ ಹೇಳಿದ್ದಲ್ಲ, ಸಿದ್ದರಾಮಯ್ಯ ಕಂಡ್ರೆ ನಾಮವನ್ನು ಕಂಡ್ರೆ ಆಗ್ತಿಲ್ಲ. ಈಗ ನಮ್ಮ ಸಂಘಟನೆಯವರು ಇದ್ದಾರೆ, ಭಾಸ್ಕರ್ ಧರ್ಮಸ್ಥಳ ಅಂತೇಳಿ, ಅವರು ಸಂಘಟನೆಯಲ್ಲಿ ಮಾಡಿದ ಕೆಲಸ ಈ ಅಮ್ಮ ಮಾಡುದು ಬಿಡಿ, ಕನಸಲ್ಲೂ ಎನ್ನಿಸಲಿಕ್ಕೆ ಇಲ್ಲ. ಧರ್ಮದ ಕಾರ್ಯ ಮಾಡುವುದು ಸುಲಭ ಅಲ್ಲ. ವೇದಿಕೆಯಲ್ಲಿ ಮೈಕದಲ್ಲಿ ಮಾತಾಡುವಷ್ಟಲ್ಲ. ನಾಮ ಹಾಕುದು ಹಿಂದೂಗಳ ಧರ್ಮ, ಹಿಂದೂಗಳ ನಂಬಿಕೆ ರೀ. ಅವರು ನಾಮ ಹಾಕಲ್ಲ, ಅವರೆಲ್ಲ ಮತಾಂತರ ಆದವರು, ಹಿಂದಿಂದ ಮತಾಂತರ ಆದವರು. ಅವರೇನಿದ್ರು ಇವತ್ತು ಒಡನಾಡಿ ಸಂಸ್ಥೆ ಸೇರಿಕೊಂಡು ಹಿಂದೂಗಳಿಂದ ಡೈವರ್ಟ್ ಆಗಿ ಮತಾಂತರ ಆದವರು. ಅವರು ಹಿಂದೂಗಳ ಹೆಸರು ಮಾತ್ರ ಅವರದು. ಪ್ರಸನ್ನ ರವಿ ಅಂತ ಹೇಳಿದ್ರೆ ಹಿಂದೂಗಳ ಹೆಸರು ಮಾತ್ರ. ಅವರು ಇರುವುದು ನಂಬಿಕೆ ಎಲ್ಲ ಕ್ರಿಶ್ಚಿಯನ್ ಧರ್ಮದ. ಯಾಕಂದ್ರೆ ನಾಮದ ಬಗ್ಗೆ ಮಾತಾಡ್ಲಿಕ್ಕೆ ಇರಲಿಲ್ಲ ಅವರಿಗೆ. ನಮ್ಮ ಹಿಂದೂ ಧರ್ಮದ ನಾಮದ ಬಗ್ಗೆ ಮಾತಾಡ್ತಂತ ಹೇಳಿದ್ರೆ ಅವ್ರು ಹಿಂದೂ ವಿರೋಧಿ ಅಲ್ವಾ? ಮತ್ತಂತ ಹೇಳಿದ್ರು ಗೋವಿನ ಬಗ್ಗೆ ಮಾತಾಡಿದ್ದು, ಅಷ್ಟು ಎಲ್ಲ ಪ್ರೀತಿ ಇದ್ರೆ ಇಷ್ಟು ನಮ್ಮ ಗೋಶಾಲೆ ಎಲ್ಲ ಇತ್ತು, ಇಲ್ಲಿ ₹1 ಕೊಟ್ಟಿದ್ದಾರೆ ಕಾಣಿಕೆ ಅವರು. ಗೋವಿನ ಬಗ್ಗೆ ಪ್ರೀತಿ, ಹಿಂದೂ ಹುಡುಗಿಯರ ಬಗ್ಗೆ, ನಮ್ಮ ಹಿಂದೂ ಯುವತಿಯರ ಬಗ್ಗೆ ಪ್ರೀತಿ, ಅದು ಬಿಟ್ಟು ಒಂದು ಹೆಜ್ಜೆ ಮುಂದೆ ಹೋಗಿ ಅವರ ಮಗಳ ಬಗ್ಗೆ ಮಾತಾಡುವಷ್ಟು ಬಂದಿದ್ದಾರೆ. ಇವರೊಂದು ಹೆಣ್ಣಿನ ಬಗ್ಗೆ ಹೋರಾಟ ಮಾಡುವಂಥದ್ದು, ಯಾರು? ಪ್ರಸನ್ನ ರವಿ, ಸೌಜನ್ಯನ ಬಗ್ಗೆ ಹೋರಾಟ ಮಾಡುವಂಥದ್ದು. ಅದೇ ಅವರು ಭಾಸ್ಕರ್ ಧರ್ಮಸ್ಥಳ ಅವರ ಮಗಳ ಬಗ್ಗೆ ಮಾತಾಡ್ತಾರೆ. ಲೆಕ್ಕ ಹಾಕಿ ನೀವು. ಯಾಕಂತ ಹೇಳಿದ್ರೆ ಅದು ವೈಯಕ್ತಿಕ ಟಾರ್ಗೆಟ್ ಮಾಡುವಂಥದ್ದು. ಯಾಕಂತ ಹೇಳಿದ್ರೆ ಇವರ ಜೊತೆ 4 ಜನ ಹುಡುಗರು ಇದ್ರೆ ಇವತ್ತನ್ನು ಹೇಗಾದ್ರೂ ಮಾಡಿ ಡೈವರ್ಟ್ ಮಾಡಬೇಕಲ್ಲ. ಈಗ ಧರ್ಮಸ್ಥಳ ಸುಲಭವಾಗಿ ಬರ್ಲಿಕ್ಕೆ ಆಗುದಿಲ್ಲ. ಇವ್ರದ್ದೆಲ್ಲ ಬೇರೆ ಎಲ್ಲ ನಡೀತಾ, ಧರ್ಮಸ್ಥಳ ಆಗುದಿಲ್ಲ. ಧರ್ಮಸ್ಥಳ ಹೊರಗಡೆ ಬರ್ಬೇಕಂತ ಹೇಳಿದ್ರೆ ಧರ್ಮಸ್ಥಳದವರು ಸ್ವಲ್ಪ ಡೈವರ್ಟ್ ಮಾಡಬೇಕು. ಅದಕ್ಕೆ ಅವರು ನಾಮದ ಬಗ್ಗೆ ಮಾತಾಡುವಂಥದ್ದು, ಮತ್ತು ಅವರ ಬಗ್ಗೆ ಮಾತಾಡುವಂಥದ್ದು. ಇವ್ರಿಗೆ ಏನು ಗೊತ್ತ್ರಿ ಧರ್ಮದ ಬಗ್ಗೆ? ಭಾರತದ ಧರ್ಮಸ್ಥಳ ಅವರು ಧರ್ಮದ ಕಾರ್ಯ ಮಾಡಿದ್ದನ್ನು ಎಷ್ಟು ಯಾರು ಈಗ ನಮ್ಮಂಥವ್ರು ತುಂಬ ಜನ ಅವರಿಂದ ಉಪಯೋಗ ಪಡ್ಕೊಂಡಿದ್ದೇವೆ. ರಾತ್ರಿ 12 ಗಂಟೆಗೆ ಎದ್ರು ಫೋನ್ ಮಾಡಿದ್ರು, ಆರೋಗ್ಯ ಸರಿ ಇಲ್ಲದಿದ್ರು ಅವ್ರು ಫೋನ್ ಪಿಕ್ ಮಾಡಿ ಬರ್ತಾರೆ. 2 ಕಿಡ್ನಿ ಇಲ್ಲ ಅಂತೇಳಿ ಅವರು ಇದು ಮಾಡಿ ವ್ಯಂಗ್ಯ ಮಾಡಿದ್ರು. ದೇವರು ಇರ್ತಾರೆ, ಅವರ ಕಿಡ್ನಿ ಇವತ್ತು ಸರಿ ಇರ್ಬೋದು, ನಾಳೆ ಹೋಗ್ಬಾರ್ದಂತೇನಿಲ್ಲ. ಪ್ರಸನ್ನ ರವಿ ಅವರ ಕಿಡ್ನಿ ನಾಳೆ ಅವ್ರು ಸಹ ಹೋಗ್ಬೋದು. ಆವಾಗ ನಾವು ಸಹ ಮಾತಾಡ್ತೇವೆ. ಆಗ ಆರೋಗ್ಯ ಇದ್ದ ಮನುಷ್ಯನು ಬೇಕಾದ್ರೆ ಏನು ಬೇಕಾದ್ರೆ ಮಾತಾಡ್ಬೋದು. ನೋಡಿ, ಅದರಲ್ಲೇ ಗೊತ್ತಾಗ್ತದೆ ಅವರ ಹೋರಾಟ ಏನಲ್ಲ, ಅವರು ಪ್ರಚೋದನಕಾರಿಯಾಗಿ ಮಾತಾಡೋದು ಹಿಂದೂ ಧರ್ಮವನ್ನು ಹೊಡೆಯುವಂಥದ್ದು. ಮತ್ತೆ ಸಂದೀಪಣ್ಣನ ಬಗ್ಗೆ ಮಾತಾಡಿದ್ದಾರೆ. ಅವರು ಹೋರಾಟ ಮಾಡುವವರು, ಅವರು ಯಾವ ರೀತಿ ಇರಬೇಕು ಹೋರಾಟ ಅಂತ ಹೇಳಿದ್ರೆ, ಸೌಜನ್ಯ ನ್ಯಾಯ ಸಿಗಬೇಕಾದ್ರೆ ಅವ್ರು ಶಾಂತ ರೀತಿಯಲ್ಲಿ ಅದಕ್ಕೆ ಬೇಕಾದ ರೀತಿಯಲ್ಲಿ ಹೋರಾಟ ಮಾಡಬೇಕು. ಅದು ಬಿಟ್ಟು ಅವರ ಬಗ್ಗೆ, ಅವನಿಗೆ ಹೆಂಡತಿ ಮತ್ತೆ ಅವನ ಕಿಡ್ನಿ ಹೋಗಿದೆ, ಮಗಳ ಬಗ್ಗೆ ಮಾತಾಡ್ದಂತ ಹೇಳಿದ್ರೆ ಇವರು ಹೋರಾಟ ಅದೇನು ಇದಲ್ಲ, ಅದೇನು ರೌಡಿಸಮ್ ಅವ್ರದ್ದು ಅಷ್ಟೇ, ಅದು ನಡೆಯುವುದಿಲ್ಲ. ಧರ್ಮಸ್ಥಳ ಭಾಸ್ಕರನ್ ಈಗ ಸೈಲೆಂಟ್ ಆಗಿದ್ದಾರೆ. ಅವರು ಎದ್ದು ನಿಂತರೆ ಪ್ರಸನ್ನ ರವಿ ಅಲ್ಲ, ಅವ್ರ ಅಪ್ಪ ಬಂದ್ರು ಬಿಡುವುದಿಲ್ಲ ಅವರು, ಬಿಡಿ. ಅವ್ರು ಸಾಕದೆ ಅವರು ಎದುರುಗಡೆ ಬಂದು ಮಾತಾಡ್ಲಿ ನೋಡೋಣ. ಮೈಕದಲ್ಲಿ ಯಾರಿಗೂ ನನಗೂ ಮಾತಾಡ್ಬೋದು, ಅಲ್ಲಿ ಎದುರುಗಡೆ ಒಂದು ಮಾತಾಡಲಿ ಅವರ ಎದುರಲ್ಲಿ, ಹಾಗೆ ಉತ್ತರ ಕೊಡ್ತಾರೆ. ಮಗಳ ಹೆಸರನ್ನು ಪ್ರಸ್ತಾಪ ಮಾಡೋದು, ನಾಳೆ ಹೆಚ್ಚು ಕಮ್ಮಿ ಆಗಿ ಮಗು ಏನಾದ್ರು ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ
ಇದಕ್ಕೆ ಕಾರಣ ಪ್ರಸನ್ನ ರವಿ ಆಗ್ತಾರ? ನಾವು ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಪ್ರಸನ್ನ ರವಿಯನ್ನ ಮನೆಗೂ ಬೆಂಕಿ ಕೊಡ್ತೇವೆ ನಾವು. ಅವರ ಮಾತಿಂದ ಈ ಊರಿಗೆಲ್ಲ ಈ ರೀತಿ ಅಸಭ್ಯವಾದ ಮೆಸೇಜನ್ನು ಮಾತಾಡೋದು, ಅಸಭ್ಯ ಮಾಹಿತಿಯನ್ನು ಕೊಡುವುದು, ಸುಳ್ಳು ಮಾಹಿತಿಯನ್ನು ಕೊಡುವುದು, ಇಂಥದ್ದೆಲ್ಲ ಮಾಡಬಾರ್ದು. ಪ್ರಸನ್ನ ರವಿ ಅವರು ಬಹಳ ತಪ್ಪು ಮಾಡಿದ್ದಾರೆ. ಅವರು ಮುಂದಿನ ದಿವಸಗಳಲ್ಲಿ ಅದಕ್ಕೆ ಅವರು ದೇವರು ಶಿಕ್ಷೆ ಕೊಡ್ತಾರೆ. ಹಿರಿಯ ಪತ್ರಕರ್ತ ಮೋಹನ್ ಬೋಳಂಗಡಿ ಅವರ ನೇರ ಮಾತು.